ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಆ ಮೂಲಕ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು, ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡೆದುಕೊಳ್ಳಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಅಭಯ ಗೋಲ್ಡ್ ಬಯರ್ಸ್. ಅಭಯ ಇದ್ದಲ್ಲಿ ಹಣದ ಭಯವಿಲ್ಲ. ಅಭಯ ಗೋಲ್ಡ್ ಬಯರ್ಸ್ ಕರ್ನಾಟಕದ ನಂಬರ್ 1 ಗೋಲ್ಡ್ ಬೈಯಿಂಗ್ ಕಂಪನಿ ಆಗಿದ್ದು, ಇಲ್ಲಿ ನೀವು ಅಡವಿಟ್ಟಂತಹ ಚಿನ್ನವನ್ನ ಅಥವಾ ನಿಮ್ಮ ಬಳಿ ಇರುವಂತಹ ಚಿನ್ನವನ್ನ ಅಧಿಕ ಬೆಲೆಗೆ ಖರೀದಿಸಲಾಗುತ್ತೆ. ಖಂಡಿತವಾಗಿಯೂ ಒಮ್ಮೆ ಭೇಟಿ ಕೊಡಬಹುದು ಅಭಯ ಗೋಲ್ಡ್ ಬಯರ್ಸ್. ಮತ್ತು ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ಬಿಪಿ ಆಗಿರಲಿ, ಶುಗರ್ ಆಗಿರಲಿ, ಅದನ್ನ ನಿಯಂತ್ರಣದಲ್ಲಿ ಇಡೋದ್ರ ಜೊತೆಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಅತ್ಯಧಿಕ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವಂತಹ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತು ಬಹಳ ವಿಶೇಷವಾದಂತಹ ದಿನ, ವಿಶ್ವ ಪರಿಸರ ದಿನ. ಮನೆಗೊಂದು ಮರ, ಮನಸ್ಸಿಗೊಂದು ನೆಮ್ಮದಿ. ಒಂದೊಂದು ಗಿಡವನ್ನ ನೆಟ್ಟು ಧರೆಯ ಗಟ್ಟಿತನವನ್ನ ಸಾರೋಣ ಅಂತ ಹೇಳ್ತಾ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ, ಅದರಲ್ಲೂ ಪರಿಸರ ಪ್ರೇಮಿಗಳಿಗೆಲ್ಲ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ಜೊತೆಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಗುರುಜಿ, ನಾನು ಪರಿಸರ ದೇವತೆಯನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ವಿಶ್ವ ಪರಿಸರ ದಿನದ ಈ ಶುಭ ದಿನದಂದು ಸರ್ವರು ಸಕಲರು ಸಹಿತ ಪ್ರತಿಯೊಬ್ಬರು ಒಂದು ಗಿಡವನ್ನು ನೆಡಬೇಕು. ಗಿಡವನ್ನು ನೆಟ್ಟಾಗ ಮಾತ್ರ ನಾವು ನೀವು ಸಹಿತ ನೆಮ್ಮದಿಯಾಗಿರ್ಲಿಕ್ಕಾಗುವಂತಹದ್ದು. ಹಿಂದೆ ಹಿರಿಯರು ಅಂದು ನೆಟ್ಟಂತಹ ಗಿಡ ಮರಗಳನ್ನು ಸಂಪೂರ್ಣವಾಗಿ ಬುಡ ಸಮೇತ ತೆಗೆದಿದ್ದಾಯಿತು. ಇಲ್ಲದ ರೋಗ ರುಜಿನಗಳಿಗೆ ಎಲ್ಲೂ ಸಿಲುಕಾಯಿತು. ಇವತ್ತಿನ ದಿವಸ ಉಸಿರಾಡುವಂತಹ ಗಾಳಿ, ಒಳ್ಳೆ ಆಕ್ಸಿಜನ್ಗೋಸ್ಕರ ದುಡ್ಡು ಕೊಟ್ಟುಕೊಳ್ಳುವಂತಹ ಕಾಲ ಎದುರಾಯಿತು. ನೋಡಿ, ಗಿಡ ಮರಗಳನ್ನು ಲಾರಿ ತುಂಬಿಸಿದ್ವಿ. ಒಳ್ಳೆ ಇರ್ತಕ್ಕಂತಹ ಬೃಹತ್ ಮಟ್ಟದ ವೃಕ್ಷಗಳನ್ನು ಕಡಿದು ಎಲ್ಲವನ್ನು ಸಹಿತ ಮರಗಳನ್ನು ಲಾರಿ ತುಂಬಿಸಿರ್ತಕ್ಕಂಥದ್ದು, ಲಾರಿಗಳಲ್ಲಿ ಬರ್ತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕಣ್ತುಂಬ ನೋಡಿದ್ದೀವಿ. ಇವತ್ತು ಅದೇ ಕಣ್ಗಳಲ್ಲಿ ಆಕ್ಸಿಜನ್ ಬರ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನಾವು. ಅಂದರೆ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ನೋಡಿ. ಒಂದು ಬೃಹತ್ ಮಟ್ಟದ ವೃಕ್ಷವನ್ನು ನಾವಿರುವ ತನಕ, ಇವತ್ತು ನಾವು ನೆಟ್ಟರೆ ನಾವಿರುವ ತನಕ ಅಂತಹ ಒಂದು ಗಾತ್ರದ ವೃಕ್ಷಗಳನ್ನು ನಾವು ನೋಡ್ಲಿಕ್ಕೆ ಆಗುವುದಿಲ್ಲ. ಅಂತಹ ವೃಕ್ಷಗಳನ್ನು ಹೊಡೆದು ಅದನ್ನು ಛೇದಿಸಿ ಅದರಿಂದ ಬೇರೆ ಬೇರೆ ತರಹ ಉಪಕರಣಗಳು ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದೇವೆ ವಿನಃ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ಆಕ್ಸಿಜನ್ನ, ಬೇಕಾಗಿರ್ತಕ್ಕಂಥ ಒಳ್ಳೆ ಗಾಳಿ ವಾತಾವರಣವನ್ನ ಕೊಡ್ಲಿಕ್ಕಾಗದಂಥ ರೀತಿಯಲ್ಲಿದ್ದೇವೆ. ಇದು ದುಡ್ಡು ಕೊಟ್ಟರೆ ಸಿಗ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬರು ಈಗೂ ಕಾಲ ಮಿಂಚಿಲ್ಲ. ಪ್ರತಿಯೊಬ್ಬರು ಮನೆ ಮುಂದೆ ಆಗಲಿ ಅಥವಾ ಒಳ್ಳೆ ಪರಿಸರದಲ್ಲಾಗಲಿ ಒಳ್ಳೆ ಚೆನ್ನಾಗಿರ್ತಕ್ಕಂಥ ವೃಕ್ಷಗಳನ್ನು, ಗಿಡಗಳನ್ನು ಬೆಳೆಸಿ. ನಿಮ್ಮ ಮನೆ ಮಕ್ಕಳಿಗೆ ಬಾಲ್ಯದಲ್ಲೇ ಹೇಳ್ಕೊಡಿ ಒಂದಷ್ಟು ಗಿಡ ಮರಗಳನ್ನು ನೆಡುವಂತಹದ್ದನ್ನು. ಮಕ್ಕಳು, ಪುಟ್ಟ ಮಕ್ಕಳು ಅವ್ರ ಕೈಯಿಂದ ಒಂದು ಗಿಡವನ್ನು ನೆಟ್ಟು ಪ್ರತಿದಿನ ಒಂದಿಷ್ಟು ನೀರು ಉಣಿಸಿದ್ರೆ, ಒಂದಷ್ಟು ಕಾಲ ನೀರು ಹಾಕಿದ್ರೆ ಸಾಕು. ಅದಾದ ನಂತರ ಬೃಹತ್ ಮಟ್ಟವಾಗಿ ತಾನೇ ಬೆಳ್ಕೊಂಡು ಹೋಗುತ್ತೆ. ಏನೇ ಆದರೂ ವೃಕ್ಷ ಸಾಮ್ರಾಜ್ಯ ಆಗಿರಬೇಕು. ವೃಕ್ಷಗಳ ಸಾಮ್ರಾಜ್ಯದಲ್ಲಿ ನಾವು ನೀವು ನೆಮ್ಮದಿಯಾಗಿರ್ಬೋದೇ ವಿನಃ ವೃಕ್ಷಗಳೇ ಇಲ್ದಿರ ಮಾಡಿದ್ರೆ ನಾವು ವಾಸ ಮಾಡೋದು ಬಹಳ ಕಷ್ಟವಾಗುತ್ತೆ. ಗುರುಜಿ, ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಪರಿಸರ ದಿನದ ಶುಭಾಶಯಗಳನ್ನು ಹೇಳ್ತಾ, ನನಗೊಂದು ಆರೋಗ್ಯಕರವಾಗಿರ್ತಕ್ಕಂತಹ ಮನುಷ್ಯರಿಗೆ, ಅದರಲ್ಲೂ ಇವತ್ತಿನ ಕಾಲಧರ್ಮಕ್ಕೆ ಬೇಕಾಗಿರ್ತಕ್ಕಂತಹ ಆರೋಗ್ಯ ವೃಕ್ಷವನ್ನೇ ಕೊಟ್ಟಿದ್ದೆ.
ಈ ವೃಕ್ಷ ತಲೆನೋವು ಬಹಳ ಬರುತ್ತೆ, ಹಾಗೆ ಸಕ್ಕರೆ ಕಾಯಿಲೆಗೆ ಬರುತ್ತೆ, ಮತ್ತು ದೇಹದಲ್ಲಿ ಅತಿಯಾದಂಥ ಕಬ್ಬಿನಂಶಗಳನ್ನ, ಕಬ್ಬು ಜಾಸ್ತಿ ಇದ್ರೆ ಅಂದ್ರೆ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು, ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಅಂತಿದೆ, ಅಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗಿಲಿಕ್ಕೂ ಔಷಧಿಯಾಗಿದೆ. ಎಲ್ಲಕ್ಕೂ ಮುಖ್ಯವಾಗಿ ಈ ನಗುಮುಖದಿಂದ ನಗತಾ ಇರತಕ್ಕಂಥ ಪುಷ್ಪ, ಪ್ರತಿಯೊಬ್ಬರ ಮುಖವೂ ಸಹಿತ ಈ ಪುಷ್ಪ ಹೇಗೆ ನಗನಗ್ತಾ ಇದೆಯೋ ಹಾಗೆ ಪ್ರತಿಯೊಬ್ಬರ ಮುಖ ನಗಬೇಕಾದ್ರೆ ಇಂತಹ ಗಿಡಮರಗಳನ್ನು ಯಥೇಚ್ಛವಾಗಿ ಬೆಳೆಸಬೇಕು. ಇದು ಸಣ್ಣ ಸಸಿಯಷ್ಟೇ, ಆದರೆ ಬೃಹತ್ ಮಟ್ಟದ ವೃಕ್ಷಗಳನ್ನು ಬೆಳೆಸುವಂತ ನಿಟ್ಟಿನಲ್ಲಿ ನಾವು ನೀವು ಮುಂದಾಗಬೇಕು. ಆಗಷ್ಟೇ ಅನುಕೂಲವಾಗಿರತಕ್ಕಂಥದ್ದು. ಇನ್ನು ಶುಭ ಶನಿವಾರ ಬಂತು ಅಂದರೆ ಒಂದೊಂದು ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡುವಂಥದ್ದು ಮೊದಲಿಂದ ಇರುವಂತಹ ಪದ್ಧತಿಯೇ. ಆ ಪದ್ಧತಿಯನ್ನು ದೂರ ಮಾಡತಕ್ಕಂಥದ್ದಲ್ಲ. ಆದರೆ ಇವತ್ತಿನ ದಿವಸ ಪ್ರಸ್ತುತ, ಏಕೆಂದರೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ವಿಶ್ವ ವೃಕ್ಷ ಪರಿಸರ ದಿನಾಚರಣೆ. ಆದ್ದರಿಂದ ಈ ಪರಿಸರ ದಿನಾಚರಣೆ, ವೃಕ್ಷ ಪರಿಸರ ದಿನಾಚರಣೆಯ ಈ ಶುಭ ಮಹೋತ್ಸವದಲ್ಲಿ ಎಲ್ಲರಿಗೂ ಸಹಿತ ಶುಭವಾಗಲಿ, ಪ್ರತಿಯೊಬ್ಬರೂ ಒಂದು ವೃಕ್ಷವನ್ನು ನೆಡುವಂಥದ್ದಾಗಲಿ, ಪ್ರತಿಯೊಬ್ಬರ ಜೀವನದ ಯಶಸ್ಸಿಗಾಗಿ, ಒಳ್ಳೆ ಆರೋಗ್ಯಕರವಾದಂತಹ ಪರಿಸ್ಥಿತಿಗಾಗಿ, ಸುತ್ತಮುತ್ತ ಪ್ರಕೃತಿ ಹಚ್ಚ ಹಸಿರಿನಿಂದ ಕೂಡಿರಲಿಕ್ಕಾಗಿ ಒಂದು ಗಿಡವನ್ನು ನೆಡಲೇಬೇಕು. ಇರಲಿ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ರಾಶಿಯಲ್ಲಿ ಫಲಾಫಲಗಳೇನು ಹೇಳುತ್ತೆ, ಇದರ ಮಧ್ಯದಲ್ಲಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರ ಹೇಳುವಂಥದ್ದು, ಶನಿದೇವರ ಆರಾಧನೆ ಮಾಡತಕ್ಕಂಥದ್ದು. ಶನೇಶ್ಚರನ ದೃಷ್ಟಿದೋಷಕ್ಕೆ ಒಂದು ಸತಿ ಅದನ್ನ ದೃಷ್ಟಿ ಬಿದ್ದರೆ ಮನುಷ್ಯನ ಜೀವನ ತತ್ತರಿಸೋಗುತ್ತೆ. ಅಂಥದ್ರಲ್ಲಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಭಗವಂತನಿಗೆ ನಡೆದಂತಹ ಅಭಿಷೇಕದ ದೃಶ್ಯವನ್ನು ಸಹಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ತಿಥಿವಾರ ನಕ್ಷತ್ರವೇನು, ಹೇಗಿದೆ ಇವತ್ತಿನ ಭವಿಷ್ಯತ್ತು, ಬನ್ನಿ ನೋಡೋಣ. ಭಗವಂತ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ವೃಕ್ಷರಿಗೆ ಸಾಕಷ್ಟು ಮಂತ್ರಗಳಿದೆ. ವೃಕ್ಷಗಳು ಒಂದೊಂದು ವೃಕ್ಷ ಒಂದೊಂದು ವಿಶೇಷತೆಗಳನ್ನು ಹೇಳುತ್ತೆ. 27 ನಕ್ಷತ್ರ, 12 ರಾಶಿಗಳು, 9 ನವಗ್ರಹಗಳು, ಎಲ್ಲಕ್ಕೂ ವೃಕ್ಷಗಳಿದೆ. ಹಾಗೆ ಮನುಷ್ಯನ ಅವನ ಉದ್ಧಾರಕ್ಕೂ, ಅವನ ಒಂದು ನಾಶನಕ್ಕೂ, ಅವನು ಹೇಗೆ ಬದುಕಬೇಕು ಎಂಬತಕ್ಕಂಥದ್ದಕ್ಕೂ ಎಲ್ಲಕ್ಕೂ ಸಹಿತ ವೃಕ್ಷಗಳಿದೆ. ವೃಕ್ಷಶಾಸ್ತ್ರದಲ್ಲಿ ಮುಂಬರತಕ್ಕಂತಹ ದಿನದಲ್ಲಿ 72,000 ನರನಾಡಿಗಳು, ತಲೆ ಕೂದಲಿಂದ ಹಿಡಿದು ಪಾದದ ಉಗುರು ತನಕ, ಉಗುರು ಕಣ್ಣಿನವರೆಗೂ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಆರೋಗ್ಯ ವೃಕ್ಷಗಳನ್ನು, ಹಾಗೆ ಆರೋಗ್ಯವರ್ಧಕವಾಗಿ ನಮ್ಮ ಒಂದು ಪರಿಸರದಲ್ಲಿ ನಾವು ಇಡಬೇಕಾ ಯಾವ ಗಿಡಮರಗಳನ್ನು ಹಾಕಬೇಕು, ಯಾವ ಸಸಿಗಳನ್ನು ಹಾಕಬೇಕು, ಯಾವ ಒಂದು ವೈದ್ಯಶಾಸ್ತ್ರಕ್ಕೆ ಬೇಕಾಗಿರುವ ಸಸಿಗಳನ್ನು ಹಾಕಬೇಕು, ಇದೆಲ್ಲವನ್ನು ಸಹಿತ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮುಂಬರತಕ್ಕಂಥದ್ದನ್ನು ತಿಳಿತಾ ಹೋಗೋಣ. ಶ್ರೀ ಫ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 5/6/2021 ಶನಿವಾರ, ದಶಮಿ, ರೇವತಿ ನಕ್ಷತ್ರ, ವಿಶ್ವ ಪರಿಸರ ದಿನಾಚರಣೆ ಇವತ್ತಿನ ದಿವಸ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ದೇವತಾರ್ಚನೆ, ದೇವರ ಪೂಜೆ, ಜಪ, ತಪ, ಅನುಷ್ಠಾನ ಇದೆಲ್ಲದಕ್ಕೂ ಮಿಗಿಲಾಗಿ ಒಂದು ವೃಕ್ಷವನ್ನು ನೆಡಬೇಕು. ಇದೆಲ್ಲವನ್ನು ಮಾಡಬೇಕಾದ್ರೆ ನಾವಿರಬೇಕಾದ್ರೆ ಒಂದು ವೃಕ್ಷ ಇರಬೇಕು. ವೃಕ್ಷವಿದ್ದರೆ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿ ಅವನ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನ, ಒಳ್ಳೆ ಆರೋಗ್ಯಕರವಾದ ಬೆಳವಣಿಗೆಯನ್ನ, ಒಳ್ಳೆ ಸ್ವಚ್ಛಂದವಾದಂತಹ ಗಾಳಿಯನ್ನ, ಒಳ್ಳೆ ಆಮ್ಲಜನಕವನ್ನ ನಾವು ನೋಡಬಹುದು. ಅದಕ್ಕಾಗಿ ಅಶ್ವತ್ಥ ವೃಕ್ಷ ಬಹಳ ವಿಶೇಷವಾಗಿರತಕ್ಕಂಥದ್ದು. ಅಶ್ವತ್ಥ, ಬೇವು, ನೀಲಗಿರಿ, ಜೊತೆಗೆ ಆ ನೀಲಗಿರಿನಲ್ಲೂ ಸಹಿತ ಔಷಧಿಯ ನೀಲಗಿರಿ ಬೇರೆ ಇದೆ ನೋಡಿ. ನೀಲಗಿರಿ ಸಸಿಯನ್ನು ಹಾಕಿದ್ರೆ, ನೀಲಗಿರಿ ವೃಕ್ಷವನ್ನು ಮನೆ ಪರಿಸರದಲ್ಲಿ ಬೆಳೆಸಿದ್ರೆ ಅಂತರ್ಜಲ ಕುಸಿಯುತ್ತೆ. ನೀಲಗಿರಿ ವೃಕ್ಷದಿಂದ ಅಂತರ್ಜಲ ಕುಸಿಯುತ್ತೆ. ಸರ್ಕಾರ ಈಗಾಗಲೇ ಎಲ್ಲರಿಗೂ ಎಚ್ಚೆತ್ತುಕೊಳ್ಳೋದಕ್ಕೆ ಹೇಳ್ತಾ ಇದೆ. ಎಲ್ಲೆಲ್ಲಿ ನೀಲಗಿರಿ ಸಸ್ಯಗಳಿದೆ, ಎಲ್ಲೆಲ್ಲಿ ನೀಲಗಿರಿ ಮರ ಇದೆ, ಅದನ್ನು ಬುಡ ಸಮೇತ ತೆಗಿರಿ ಅಂತ ಹೇಳ್ತಾ ಇದೆ. ಕಾರಣ ಅಂತರ್ಜಲ ಕುಸಿತಾ ಇರೋದ್ರಿಂದ. ಆದರೆ ನೀಲಗಿರಿಯಲ್ಲೇ ಮತ್ತೊಂದಿದೆ. ನೀಲಗಿರಿ ಔಷಧಿ ರೂಪದಲ್ಲಿ ಬರ್ತಕ್ಕಂತಹ ಎಲೆಗಳಿದೆ. 2 ಎಲೆಗಳನ್ನ ನೀವು ವಾರಕ್ಕೊಂದು ಸತಿ ಬರೀ 2 ಎಲೆ ನೀವು ಮನೇಲಿ ತಂದಿಟ್ರೆ ಯಾವ ಸೆಂಟು ಬೇಡ, ಯಾವುದೂ ಬೇಡ. ಆ ಪರಿಸರ ಎಲ್ಲ ಬರೀ ನೀಲಗಿರಿ ಒಂದು ಸ್ಮೆಲ್ ಇರುತ್ತೆ, ವಾಸನೆ ಇರುತ್ತೆ, ಸುವಾಸನೆ ಇರುತ್ತೆ, ಜೊತೆಗೆ ಆರೋಗ್ಯವರ್ಧಕವಾಗಿರುತ್ತೆ. ಅಲ್ಲಿ ನಿಮ್ಮ ಉಸಿರಾಟ ಪ್ರಕ್ರಿಯೆ ಬಹಳ ಸ್ವಚ್ಛಂದವಾಗಿರುತ್ತೆ, ಒಳ್ಳೆ ಗಾಳಿ ಕೊಡುತ್ತೆ. ಅದಕ್ಕಾಗಿ ಸಸ್ಯಗಳಲ್ಲಿ, ಸಸ್ಯಕಾಶಿಯಲ್ಲಿ ಸಾಕಷ್ಟು ವಿಭಿನ್ನತೆ ಇದೆ. ಭಗವಂತ ಎಷ್ಟೆಲ್ಲ ಪವಾಡಗಳನ್ನು ಸೃಷ್ಟಿಸಿದ್ದಾನೆ. ಹಾಗೆ ಸುಂದರವಾದಂತಹ ಪ್ರಕೃತಿ ಮಾತೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಪ್ರಕೃತಿಯ ಸೊಬಗು ಹಚ್ಚ ಹಸಿರಿನಿಂದ ಕೂಡಿರತಕ್ಕಂಥದ್ದು. ಬಹುಶಃ ನೀವು ಮಲೆನಾಡು, ಶಿವಮೊಗ್ಗ, ಶಿರಸಿ ಈ ಭಾಗಕ್ಕೆ ಸ್ವಲ್ಪ ದೂರಕ್ಕೆ ನಾವು ಪ್ರಯಾಣವನ್ನು ಬೆಳೆಸಿದ್ರೆ ಹಚ್ಚ ಹಸಿರು ಎಲ್ಲಿಂದೆಲ್ಲಿರುವ ಸೇರಿದ ದಟ್ಟವಾದಂತಹ ಅರಣ್ಯವನ್ನು ನೋಡ್ತೀವಿ. ಅರಣ್ಯ ಇದ್ರೆ ವನಮೃಗಗಳಿರುತ್ತೆ. ಮೃಗಗಳು, ಪ್ರಾಣಿಗಳು, ಪಕ್ಷಿಗಳು ಅದು ಸ್ವಚ್ಛಂದವಾಗಿ ಅದರ ಬದುಕನ್ನು ಸಾಗಿಸುತ್ತೆ. ನಾವೇನು ಅದಕ್ಕೆ ಅನ್ನ ಮಾಡಿ ಹಾಕಬೇಕಾದಿಲ್ಲ, ಅಥವಾ ನಾವು ತಿನ್ನುವಂಥ ಪದಾರ್ಥಗಳನ್ನು ಕೊಡಬೇಕಾದಿಲ್ಲ. ಒಳ್ಳೆ ಹಚ್ಚ ಹಸಿರಿದ್ದು ಪರಿಸರ ಚೆನ್ನಾಗಿದ್ರೆ ಆ ಪರಿಸರದಲ್ಲಿ ವಾಸ ಮಾಡೋ ಪ್ರಾಣಿಗಳು ಒಂದನ್ನೊಂದು ಆಹಾರವಾಗಿಟ್ಕೊಂಡು ಅಲ್ಲಿ ಸ್ವಚ್ಛಂದವಾದ ಬದುಕನ್ನು ಕಟ್ಕೊಳ್ಳುತ್ತೆ. ಅದರ ಬದುಕನ್ನು ಹೊಡೆದು ಅದರ ಸ್ಥಳವನ್ನೂ ಸಹಿತ ನಾವೇ ನೋಡ್ತಾ ಇದ್ದೀವಲ್ಲ, ಅದು ಅಕ್ಷಮ್ಯ ಅಪರಾಧ.
ಬಹುಶಃ ಇತ್ತೀಚಿನ ದಿನಗಳಲ್ಲಿ ಯಾವುದು ಆಗಬಾರದೋ ಅದಾಗ್ತಾ ಇದೆ, ಯಾವುದು ಮಾಡಬಾರದೋ ಅದಕ್ಕೆ ಜನ ಮುಂದಾಗ್ತಿದ್ದಾರೆ, ಯಾವುದು ನಮಗೆ ಸಮಸ್ಯೆ ಅನಿಸುತ್ತೋ ಆ ಸಮಸ್ಯೆಗಳನ್ನು ನಾವೇ ಸ್ವಾಗತಿಸ್ತಾ ಇದ್ದೀವಿ. ಇದೆಲ್ಲವನ್ನು ದೂರ ಮಾಡಿಕೊಳ್ಬೇಕಾದ್ರೆ ನೀವು ಮಾಡಬೇಕಾದ್ದು ಪರಿಸರ ಉಳಿವಿಕೆಗಾಗಿ ಚಿಂತಿಸ್ತಕ್ಕಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ರಾಶಿ ಫಲಗಳನ್ನ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕುಜನ ಅನುಗ್ರಹದಿಂದ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಯಾವುದೇ ಕೆಲಸ ಮಾಡಬೇಕಾದರೂ ಅತಂತ್ರಕ್ಕೀಡಾಗುವಂತಹದ್ದು, ಅಂದರೆ ಮನಸ್ಸು ನೆಮ್ಮದಿಲ್ದಿರತಕ್ಕಂಥದ್ದು, ಚಂಚಲತೆಗೊಳಗಾಗುವಂತಹದ್ದು, ಒಂದಷ್ಟು ಭಯ ಪಡತಕ್ಕಂತಹದ್ದು, ಇದನ್ನು ಸರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಾವು ಮುಂದಾಗಬೇಕು. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು, ಶನೇಶ್ವರ ಮಂದಿರಕ್ಕೆ ಹೋಗತಕ್ಕಂಥದ್ದು ಅಥವಾ ಶ್ರೀನಿವಾಸನ ದರ್ಶನ ಮಾಡತಕ್ಕಂಥದ್ದು, ಕೆಂಪು ಪುಷ್ಪಗಳಿಂದ ವಿಷ್ಣು ದೇವರ ಪಾದಕ್ಕೆ ಕೆಂಪು ಪುಷ್ಪಗಳನ್ನು ಅರ್ಪಣೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಶನಿಯ ದೃಷ್ಟಿಕೋನದಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಚಂಚಲತೆಗೊಳಗಾಗ್ತೀರಿ, ಭಯಭೀತರಾಗ್ತೀರಿ, ಒಂದಿಷ್ಟು ಆತಂಕಕ್ಕೊಳಗಾಗ್ತೀರಿ. ಒಂದಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆ ಆದರೆ ಒಂದಷ್ಟು ಜನಕ್ಕೆ ಕೊಟ್ಟಿರ್ತಕ್ಕಂಥ ಹಣಕಾಸನ್ನ ವಾಪಸ್ ಕೊಡೋದು ಹೇಗಪ್ಪ ಅಂತ ಯೋಚನೆ ಮಾಡ್ತೀರಿ. ಒಂದಷ್ಟು ಜನ ಮಾಡಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕಾಣದಂತ ರೀತಿಯಲ್ಲಿ ಇರ್ತೀರಿ. ಏನೇ ಆದರೂ ಅಧಿಕವಾದಂತಹ ಆಲೋಚನೆ, ಚಿಂತನೆ ಇವತ್ತು ನಿಮಗೆ ಕಟ್ಟಿಟ್ಟ ಬುತ್ತಿ. ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವರು ಇರ್ತಕ್ಕಂಥ ಸಮಸ್ಯೆಗಳಿಂದ ಹೇಗೆ ಪಾರಾಗ್ಬೋದು? ಇವತ್ತು ಸರಿಸುಮಾರು 11:45 2:20 ಮಧ್ಯದಲ್ಲಿ, 11:45 2:25 ಮಧ್ಯದಲ್ಲಿ ದೇವಿನ ಪ್ರಾರ್ಥನೆ ಮಾಡಿ, ಶಕ್ತಿ ದೇವತೆಯ ಆರಾಧನೆ ಮಾಡಿ ಅಥವಾ ಸುದರ್ಶನ ಮಂತ್ರವನ್ನ ಇವತ್ತು ಪಠನೆ ಮಾಡಿದ್ದೆ ಆದರೆ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಭಯಪಡಬೇಕಾದ್ದಿಲ್ಲ. ಇರ್ತಕ್ಕಂಥ ಸ್ಥಿತಿಗತಿಗಳ ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥದ್ದು, ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ಜೊತೆಗೆ ಒಂದಷ್ಟು ಮನರಂಜನೆ ಕಡೆ ಗಮನ ಕೊಡ್ತಕ್ಕಂಥದ್ದು, ಕುಟುಂಬ ಪರಿವಾರದೊಂದಿಗೆ ನೆಮ್ಮದಿಯ ಕಾಲವನ್ನು ಕಳಿತಕ್ಕಂತಹದ್ದು, ಜೊತೆಗೆ ಇವತ್ತು ಮಾಧ್ಯಾಹ್ನಿಕ ಅನ್ನಪ್ರಸಾದದ ಜೊತೆಗೆ ಒಂದಿಷ್ಟು ಸಿಹಿ ಪದಾರ್ಥಗಳನ್ನು ತಿಂತಕ್ಕಂಥದ್ದು. ಏನೇ ಆದರೂ ಲಾಭ ನಷ್ಟಗಳ ಮಧ್ಯದಲ್ಲಿ ಮಿಥುನ ರಾಶಿಯವರ ಲಾಭ ಇದೆ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಈ ಶುಭ ದಿನ ಸಂಧ್ಯಾಕಾಲ ಸಾಯಂ ಸಂಧ್ಯಾ 4 ರಿಂದ 6 ಗಂಟೆ ತನಕ ಒಂದಷ್ಟು ಎಚ್ಚರಿಕೆಯ ನಡೀತಕ್ಕಂಥದ್ದು ಉತ್ತಮ. 4 ರಿಂದ 6 ಮಧ್ಯದಲ್ಲಿ ಯಾರು ಏನು ಹೇಳಿದ್ರು ಸಹಿತ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ನಿಮ್ಮ ಮನಸ್ಸು ಸಂಪೂರ್ಣ ಒಪ್ಪಿಗೆ ಕೊಡಬೇಕು. ನಿಮ್ಮ ಮನಸ್ಸಿಗೆ ಒಪ್ಪಿದರೆ ಮಾತ್ರ ಕೆಲಸವನ್ನು ಮಾಡಿ, ಮತ್ತೊಬ್ಬರ ಬಲವಂತಕ್ಕೆ ಕೆಲಸ ಮಾಡಕ್ಕೆ ಹೋಗಬೇಡಿ. ಹಾಗೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳು ಯಾರನ್ನೂ ದುಡುಕಿ ಮಾತಾಡಬೇಡಿ, ನಿಷ್ಠೂರಕ್ಕೊಳಗಾಗಬೇಡಿ, ಸಮಾಧಾನವಾಗಿದ್ದು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ ದೃಷ್ಟಿಯಿಂದ ಶೀತ ಬಾಧೆ, ನೆಗಡಿ, ತಲೆನೋವು, ಮೈಕೈ ನೋವು, ಜ್ವರ ಅಥವಾ ಯಾವುದಾದ್ರೂ ಒಂದು ಸಮಸ್ಯೆ, ಏನೋ ಒಂದು ಕೆಲಸ ಮಾಡಲಿಕ್ಕೆ ಮೂಡಿಲ್ದಿರತಕ್ಕಂಥದ್ದು, ಕೆಲವಷ್ಟು ದಿನಗಳಲ್ಲಿ ಮೂಡಿಲ್ದಿರ ಯಾವುದೂ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಬೆಳಿಗ್ಗೆ ಹೊರಡಬೇಕು ಅಂತ ನೀವು ಅಂದುಕೊಂಡ್ರು ಅಂದ್ರೆ ಹಿಂದಿನ ದಿವಸ ರಾತ್ರಿ ನಿಮ್ಮ ಆಲೋಚನೆಗಳು 100 ಇದ್ರೂ ಮಾರನೇ ದಿವಸ ಬೆಳಿಗ್ಗೆ ಎದ್ರೆ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಮನೆಯಿಂದ ಸರಿಯಾದ ಸಮಯಕ್ಕೆ ಹೊರಡಕ್ಕಾಗಲ್ಲ. ಹೊರಟ್ರು ಏನಾದ್ರು ಒಂದು ಅಡ್ಡಿ ಆತಂಕ ಬರ್ತಕ್ಕಂಥದ್ದು, ಕುಟುಂಬದ ಸದಸ್ಯರೊಂದಿಗೆ ಒಂದಿಷ್ಟು ಕಿರಿಕಿರಿ ಮಾಡ್ಕೊಳ್ತಕ್ಕಂಥದ್ದು, ಜಗಳ ಕದನಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ನಿಮಗೂ ಅದಕ್ಕೂ ಸಂಬಂಧ ಇಲ್ದಿದ್ರು ಸಹಿತ ಸಂಬಂಧವನ್ನು ಕಲ್ಪಿಸಿಕೊಂಡು ಹೊರಡತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆಗಳ ಸೆರೆಮಾಲೆ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ಆದರೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವರು ಚಂದ್ರನ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಾಗ ಒಂದು ಅಂಗೈಯಗಲ ಅಂದ್ರೆ ಕನಿಷ್ಠ ಪಕ್ಷ ನಿಮ್ಮ ಅಂಗೈಯಲ್ಲಿ ಅರ್ಧ ಸ್ಪೂನ್ ಅಷ್ಟು ಹಾಲು, ಅಂಗೈಯಲ್ಲಿ ಅರ್ಧ ಸ್ಪೂನ್ ಹಾಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಇವತ್ತು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ವ್ಯವಹಾರಿಕವಾಗಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ.
ಆದರೆ ಸಂಪೂರ್ಣವಾಗಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುವುದಿಲ್ಲ. ಮನಸ್ಸಿಗೆ ಶಾಂತಿ ನೆಮ್ಮದಿ ಕಡಿಮೆನೆ, ಆದರೂ ಭಯಪಡಬೇಕಾದ್ದಿಲ್ಲ. ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ಕಡಲೆಬೇಳೆ, ಒಂದು ಚಿಟಿಕೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆನ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವರು ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಯಾರೊಬ್ಬರನ್ನ ನೀವು ಗೌರವದಿಂದ ಕಾಣ್ತಿರ್ತೀರೋ ಅಂತಹವರ ಸಮ್ಮುಖದಲ್ಲೇ ಒಂದಿಷ್ಟು ಒಳಿತನ್ನ, ಒಳ್ಳೆ ಕೆಲಸದ ಬಗ್ಗೆ ಚಿಂತನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ನಿಮ್ಮ ಕಾಯಕದಲ್ಲಿ ಏನಾರು ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತ ನೀವು ಚಿಂತನೆ ಮಾಡಿದ್ರೆ ಅದರಿಂದ ಆಲೋಚನೆ ಮಾಡತಕ್ಕಂಥದ್ದು ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ ಮಾಡತಕ್ಕಂಥದ್ದು. ಜೊತೆಗೆ ಕಂದು ಬಣ್ಣದ ಗೋಮಾತೆಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡಿದ್ರು ಸಿಂಹರಾಶಿಯವರು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ, ಚಂದ್ರ ಚೆನ್ನಾಗಿದ್ದಾನೆ, ಚಂದ್ರನಿಂದ ಶಾಂತಿ ನೆಮ್ಮದಿ ಇದೆ. ಮನಸ್ಸಲ್ಲಿ ಮನೆಯಲ್ಲಿ ಆರೋಗ್ಯಕರವಾದಂಥ ಬೆಳವಣಿಗೆ ಇದೆ. ದೂರಬಾರ ಎಲ್ಲನ ಪ್ರಯಾಣ ಬೆಳೆಸಬೇಕು ಅನ್ನೋದಿದೆ. ಅಥವಾ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಎಲ್ಲಾದರೂ ದೂರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಅಥವಾ ಎಲ್ಲೂ ಪ್ರಯಾಣ ಹೊಡೆದಿದ್ರು ಮನೆಯಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಮನರಂಜನಾ ಕ್ಷೇತ್ರಗಳು ಹೊರಡುವಂಥದ್ದು, ಅಥವಾ ಮನರಂಜನೆಯಿಂದ ಕಾಲವನ್ನು ಕಳೀತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಕನ್ಯಾ ರಾಶಿಯವರಿಗೆ ಸಂತಸ ಸಂಭ್ರಮದಿಂದ ಇರತಕ್ಕಂಥದ್ದು. ಅದರಲ್ಲೂ ಮಾಧ್ಯಾಹ್ನಿಕ 2 ಗಂಟೆಯಿಂದ 6:20 ತನಕ, 2 ರಿಂದ 6:20 ಮಧ್ಯದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನ ತಾವು ಗಮನಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮೊದಲ 6 ರಾಶಿಗಳು ಅಂದ್ರೆ ಕನ್ಯಾ ರಾಶಿಯವರೆಗೆ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ. ಮೇಡಮ್ ಹೆಸರು ಹೇಳಬೇಕಾ ಮೇಡಮ್? ಬೇಡ ಅಂದ್ರೆ ಇರ್ಲಿ, ತೊಂದರೆ ಇಲ್ಲ. ಹೆಸರೇನು ಬೇಡಿ ಬಿಡಿ ಮೇಡಮ್. ಚಾಮರಾಜನಗರ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ? ನಮ್ಮ ಬಗ್ಗೆ, ಹಾಗೆ ನಮ್ಮ ಮಗಳದ್ದು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಏನಿಲ್ಲ, ನಮ್ದು ಪಿತ್ರಾರ್ಜಿತ ಆಸ್ತಿದು ಸ್ವಲ್ಪ ಇದಿತ್ತು, ಅದು ನಮ್ಗೆ ಇದಾಗುತ್ತಾ ಅಂತ ಕೇಳ್ಬೇಕು. ಹಂಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು. ನನ್ನ ಮಗಳದ್ದು ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಿತ್ತು. ಮಗಳೇನು ಓದ್ತಾ ಇದ್ರಮ್ಮ? 7th ಗುರುಜಿ. ಇನ್ನ 7th ಓದ್ತಾ ಇದ್ದಾಳೆ. ಹೌದು ಗುರು. ಈಗಂತೂ ವಿದ್ಯಾಭ್ಯಾಸ ಎಲ್ಲರಿಗೂ ಒಂಥರ ಕೈಕಟ್ಟಿ ಕೂರಿಸ್ಬಿಟ್ಟಿದೆ. ಮನೆಗಳಲ್ಲಿದ್ದು ಓದುವಂತಹದ್ದಾಗಿದೆ. ಈ ಕೋವಿಡ್ ಇಂದ ಎಲ್ಲಾ ಕಡೆ ಕೋವಿಡ್ ಎಂಬತಕ್ಕಂಥ ಭಯದಲ್ಲಿ ಒದ್ದಾಡ್ತಿರೋದ್ರಿಂದ ಜನ ಎಲ್ಲಾ ಭಾಗಗಳಲ್ಲೂ ವಿದ್ಯಾರ್ಥಿನಿಯರು 4 ಗೋಡೆ ಮಧ್ಯದಲ್ಲಿದ್ದು ಮನೆಯಲ್ಲೇ ಮೊಬೈಲಲ್ಲೇ ಟ್ಯೂಷನ್ ಆಗಿ ಹೋಗ್ತಾ ಇದೆ. ಅದರಲ್ಲಿ ಒಂದಷ್ಟು ಜನ ಅಭಿವೃದ್ಧಿ ಆಗ್ತಿದ್ದಾರೆ, ಒಂದಷ್ಟು ಜನ ಸಂಪೂರ್ಣವಾಗಿ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇನ್ನು ಮುಂದಾದ್ರೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಬೇಕು. ನೋಡೋಣ ಅದು ಅವರ ಅದೃಷ್ಟ ರೇಖೆಯಲ್ಲಿ ಹೇಗಿರುತ್ತೋ. ಇನ್ನು ಎರಡನೇದು, ನೀವು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಹೇಳ್ತಿದ್ದೀರಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಸಿಗಬೇಕಾಗಿರ್ತಕ್ಕಂತಹ ಪಿತ್ರಾರ್ಜಿತ ಆಸ್ತಿ ಖಂಡಿತ ಮೋಸ ಆಗುವುದಿಲ್ಲ, ಸಿಗುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ಅಡ್ಡಿ ಆತಂಕ ಇದೆ. ಯಾಕೆ ಕೊಡಬೇಕು ಎಂಬತಕ್ಕಂಥದ್ದಿದೆ. ಯಾಕೆಂದ್ರೆ ಮೊದಲಿಂದಲೂ ಇವತ್ತು ನನ್ನ ಸಮಸ್ಯೆ ಅಲ್ಲ, ಸುಮಾರು ವರ್ಷಗಳ ಸಮಸ್ಯೆ. ಆದರೆ ಯಾರಾದರೂ 4 ಜನ ಸರಿಯಾದಂತಹ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ನಿಮಗೆ ಸಿಗಬೇಕಾಗಿರ್ತಕ್ಕಂಥದ್ದು, ನಿಮಗೆ ಬರಬೇಕಾದ್ದು 10 ರೂಪಾಯಿ ಬರೋ ಕಡೆ 8 ರೂಪಾಯಿ ಬಂದರೂ ಸಾಕು, ಅದನ್ನ ಕೈ ತುಂಬ ತಗೊಂಡು ಅದನ್ನೇ ಕಣ್ಗೊತ್ಕೊಂಡು ಮುಂದೆ ಜೀವನವನ್ನ ನೆಮ್ಮದಿ ನೋಡಬಹುದು. ಆದ್ರೆ ಸ್ವಲ್ಪ ಪ್ರಯತ್ನ ಪಟ್ರೆ ಕೆಲಸ ಆಗುತ್ತೆ. ನಮ್ದು ಪ್ರತಿಯೊಂದಕ್ಕೂ ಒಂಥರ ಅಡ್ಡಿ ಗುರುಜಿ. ಯಾವುದೇ ಕಾರ್ಯ ಏನೇ ಆಗ್ಲಿ ಯಾವ ರೀತಿ ಅಂದ್ರೆ ಒಂಥರ ಅಡ್ಡಿ ಆಗುತ್ತೆ, ಮನಸ್ಸಿಗೆ ಸಮಾಧಾನ ಇರಲ್ಲ. ನೋಡಮ್ಮ, ಒಳ್ಳೆ ಇದನ್ನೇ ಬಯಸ್ಕೊಂಡು ಹೋಗೋದು ಗುರುಜಿ. ಯಾವಾಗ್ಲೂನು ನಾವು ಇನ್ನೊಬ್ರು ಕೇಳು ಬಯಸಲ್ಲ, ಇನ್ನು ಒಳ್ಳೇದನ್ನೇ ನಾವು ಪಾಲಿಸ್ಕೊಂಡ್ ಬರೋದು ಒಳ್ಳೇದೇ ಗುರುಜಿ. ಆದ್ರೆ ನಮ್ಮದು ಅವ್ರಿಗೆ ಅರ್ಥ ಆಗುತ್ತೆ ಇಲ್ಲ, ಗೊತ್ತಿಲ್ಲ ಗುರುಜಿ. ಇಲ್ಲ ತಾಯಿ, ಮುಂದಿನ 8 ತಿಂಗಳ ತನಕ ನಿನ್ನ ಭವಿಷ್ಯದಲ್ಲಿ ಇದೇ ಪ್ರಕಾರ ಸಂದೇಹ ಸಂಶಯಗಳಿದೆ, ಒಂದಷ್ಟು ಅಸಮಾಧಾನ ಇದೆ. ಹಾಗಾಗಿ ಈ 8 ತಿಂಗಳು ಬಹಳ ಎಚ್ಚರಿಕೆಯಿಂದಿರಿ. ಹಾಗಂತ 8 ತಿಂಗಳು ಕೈಕಟ್ಟಿ ಕೂರೋದು ಬೇಡ. ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಸರಿಯಾದಂತಹ ಅವರ ಸಹಾಯ ತೆಗೆದುಕೊಂಡು ಅದನ್ನು ಆದಷ್ಟು ಬೇಗ ನಿಮ್ಮ ವಶಕ್ಕೆ ತಗೊಳ್ಳಿ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಈಗ ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಪ್ಪ. ಇನ್ನೆ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಮತ್ತು ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಇದೆ. ಏನಾದರೂ ಒಂದು ಹೊಸದನ್ನು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಗೆ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು.
ಮಾಡುವಂತಹ ಕೆಲಸಗಳನ್ನೇ ಮತ್ತಷ್ಟು ಅಭಿವೃದ್ಧಿಯ ತೆಗೆದುಕೊಂಡು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಆಲೋಚನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಭೂಮಿ ಬಗ್ಗೆ ಆಗಲಿ, ವ್ಯವಹಾರಗಳ ಬಗ್ಗೆ ಆಗಲಿ, ಕೆಲಸ ಕಾರ್ಯಗಳು, ಹಣಕಾಸು, ಜೊತೆಗೆ ಆತ್ಮೀಯತೆ ಮತ್ತು ಒಳ್ಳೆ ಸ್ನೇಹಿತರು, ಇದೆಲ್ಲವೂ ಸಹಿತ ಅದೃಷ್ಟದಲ್ಲಿರ್ತಕ್ಕಂತಹದ್ದಷ್ಟಿದೆ. ಆದರೆ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ ಅಂದ್ರೆ ಅಪರಾಹ್ನ ಕಾಲ ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, 3 ರಿಂದ 4:20 ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಈ ಸಮಯದಲ್ಲಿ ಒಂದಷ್ಟು ವ್ಯಾಜ್ಯಗಳಾಗಲಿ, ಮನಸ್ಸಿಗೆ ಅಸಮಾಧಾನ ಆಗಲಿ, ಅಥವಾ ಒಂದಿಷ್ಟು ಚಂಚಲತೆ ಆಗಲಿ, ಅಥವಾ ಒಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಚಿಂತನೆಗಳಲ್ಲಿ ಒಂದಷ್ಟು ತೊಂದರೆ ಆಗಬಹುದು. ಈ ಸಮಯವನ್ನು ಹೊರತುಪಡಿಸಿ ಇವತ್ತು ಬಹಳ ಒಳ್ಳೆ ದಿನ ಇದೆ, ಒಳ್ಳೆ ಭವಿಷ್ಯತ್ತಿದೆ. ಇದರ ಮಧ್ಯದಲ್ಲಿ ಶ್ರೀನಿವಾಸನ ದರ್ಶನ ಇವತ್ತು ನಿಮಗೆ ಸಿಕ್ಕಿದ್ರೆ ಮತ್ತಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಶುಕ್ರಾನುಗ್ರಹದಿಂದ ಮುಖದ ವರ್ಚಸ್ಸು, ತೇಜಸ್ಸು, ಧರಿಸುವಂತಹ ವಸ್ತ್ರ, ಆಹಾರ ಪದ್ಧತಿ, ಮಾಡುವಂತಹ ಕೆಲಸಗಳು, ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು, ಕುಟುಂಬ ಸದಸ್ಯರ ಮಧ್ಯೆ ನಡ್ಕೊಳ್ಳುವಂಥ ರೀತಿ, ಜೊತೆಗೆ ಹಿರಿಯರ ಮಾರ್ಗದರ್ಶನ ಎಲ್ಲಾ ಕಡೆಯಿಂದಲೂ ಲಾಭವಾಗಿ ಸಿದ್ಧಿಪಡಿಸಿಕೊಳ್ತೀರಿ. ಇದರ ಮಧ್ಯದಲ್ಲಿ ಹನುಮ ಪ್ರಾರ್ಥನೆ ಮಾಡತಕ್ಕಂಥದ್ದು, ಶ್ರೀನಿವಾಸ ದರ್ಶನ ಮಾಡತಕ್ಕಂಥದ್ದು, ತುಳಸಿಯಿಂದ ದೇವರಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಮಾಧ್ಯಾಹ್ನಿಕ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು, ಇದೆಲ್ಲ ಕೈಂಕರ್ಯಗಳ ಬಗ್ಗೆ ಚಿಂತನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತಿನ ನಿಮ್ಮ ಕೆಲಸದಲ್ಲಿ ಒಳ್ಳೆ ಯಶಸ್ಸಿದ್ದು, ವೃತ್ತಿ ಧರ್ಮದ ಅಭಿವೃದ್ಧಿ ಇದ್ದು, ಗುರು ಹಿರಿಯರ ಮಾರ್ಗದರ್ಶನ ಸಹಿತ ಅಷ್ಟೇ ಚೆನ್ನಾಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಸಂಜೆ ಸರಿಸುಮಾರು 6 ಗಂಟೆಯಿಂದ 7:20 ತನಕ, 6 ರಿಂದ 7:20 ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ. ತಾಳಿದವನು ಬಾಳಿಯಾನು ಅಂತೇನು ಹಿರಿಯರು ಹೇಳಿದ್ದಾರೋ ಅದೇ ಪ್ರಕಾರ ತಾಳ್ಮೆಯಿಂದ ಇದ್ರೆ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇನ್ನ ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹಾಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಬೇಕು. ಹಾಗೆ ನಿಂದನೆಯ ಮಾತು ಸಾಕಷ್ಟು ಇರುತ್ತೆ. ಬೆಳಿಗ್ಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಯಾವುದೇ ಆದರೂ ಪ್ರಾರಂಭಿಕ ಕ್ಷಣದಲ್ಲಿ ತಾವೇನು ಚಿಂತನೆ ಮಾಡ್ತಿರೋ ತದನಂತರ ಅಲ್ಲಿ ಬದಲಾವಣೆಗಳನ್ನು ತಂದ್ಕೊಂಡ್ಬಿಡ್ತೀರಿ. ಯಾವುದೂ ಸಹಿತ ಪರಿಪಕ್ವತೆಯಿಂದ ಹೀಗೆ ನಡೆಸಬೇಕು ಅಂತ ಆಲೋಚನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಇವತ್ತು ಇಲ್ಲದ ಆಲೋಚನೆಗಳನ್ನು ಮಾಡಿ ಸಮಸ್ಯೆಯನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಅದಕ್ಕಾಗಿ ಬಹಳ ಜಾಗೃತರಾಗಿರಬೇಕು. ಇವತ್ತು ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳೋಕ್ಕೋಸ್ಕರ ಇವತ್ತು ಸಾಧ್ಯವಾದರೆ ಗುರು ಸಾನ್ನಿಧ್ಯಕ್ಕಾಗಲಿ, ಗುರು ಶನೇಶ್ವರ ಮಂದಿರಕ್ಕಾಗಲಿ, ಅಥವಾ ಹನುಮನ ಸಾನ್ನಿಧ್ಯ, ಮಹಾವಿಷ್ಣು ಸಾನ್ನಿಧ್ಯ ಇಂತಹ ಕಡೆ ಗೋಧಿ ಮತ್ತು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಗೋಪ್ರಾರ್ಥನೆ ಅಥವಾ ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಗಿಡಮರಗಳಿಗೆ ನೀರು ಹಾಕುವಂಥದ್ದು, ಸುಂದರವಾದಂಥ ಪ್ರಕೃತಿ ಮಡಿಲಲ್ಲಿ ಒಂದಷ್ಟು ಕಾಲ ಕೂತು ಅಲ್ಲಿ ಸ್ವಚ್ಛಂದ ಬದುಕಿನ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನ ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ. ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದು ಹೆಜ್ಜೆ ಮುಂದಿಟ್ಟರೆ ಮಾಧ್ಯಾಹ್ನಿಕ 12ರ ನಂತರ ಒಂದಿಷ್ಟು ಅಸಮಾಧಾನ ಇದೆ. 12ರಿಂದ 4 ತನಕ, 12 ಗಂಟೆಯಿಂದ 4 ಗಂಟೆ ಒಳಗಡೆ ಯಾವುದೇ ಕೆಲಸ ಮಾಡಿದ್ರೂ ಪರಿಪೂರ್ತಿ ಇಲ್ಲ. ಈ ಸಮಯದಲ್ಲಿ ಇಲ್ಲದ ಸಮಸ್ಯೆಗಳೆದುರಾಗುತ್ತೆ. ಜೊತೆಯಲ್ಲಿರ್ತಕ್ಕಂಥವರ ನಿಂದನೆ ಮಾತಿದೆ. ಇದೇ ಸಮಯದಲ್ಲಿ ತೊಂದರೆ ತಾಪತ್ರಗಳೀಡಾಗುವಂಥ ಪರಿಸ್ಥಿತಿ ಇದೆ. ಆದರೆ ವೃತ್ತಿ ಧರ್ಮದಲ್ಲಿ ಏನಾದ್ರು ಒಂದು ಅಭಿವೃದ್ಧಿಯನ್ನು ಸಲ್ಲಿಸಬೇಕು, ಅಥವಾ ಏನಾದ್ರು ಒಂದು ಸಾಧನೆ ಮಾಡಬೇಕು, ಅಥವಾ ವ್ಯಾಪಾರ ವ್ಯವಹಾರಗಳ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ತಾವು ಅಂದುಕೊಂಡ್ರು ಈ ಸಮಯ ಅಷ್ಟು ಒಳಿತಲ್ಲ. ಆದರೆ ಇದೇ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಒಂದಷ್ಟು ಬಡವರ್ಗದಲ್ಲಿರ್ತಕ್ಕಂಥವ್ರಿಗೋ, ಕಷ್ಟದಲ್ಲಿರ್ತಕ್ಕಂಥವ್ರಿಗೋ, ನಿರ್ಗತಿಕರಿಗೋ, ಅಥವಾ ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೋ ನಿಮ್ಮ ಕರಹಸ್ತದಿಂದ ಏನಾರು ಒಂದಿಷ್ಟು ಸೇವೆಗಳನ್ನು ಸಲ್ಲಿಸೋದ್ರಿಂದ, ಏನಾರು ಒಂದಿಷ್ಟು ದಾನ ಧರ್ಮ ಮಾಡೋದ್ರಿಂದ, ಅಥವಾ ಒಂದಿಷ್ಟು ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನ ಮಕರ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಪ್ರಯಾಣ ಕಾಲ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ, ಕುಟುಂಬದ ಸದಸ್ಯರ ಮುಂದೆ ಇರತಕ್ಕಂತಹದ್ದಾಗಲಿ, ಅಥವಾ ನಿಮ್ಮ ಸಾಕು ಪ್ರಾಣಿಗಳು, ಸುತ್ತಮುತ್ತ ಪರಿಸರ, ಸುಂದರವಾದಂತಹ ಪ್ರಕೃತಿ ಮಡಿಲಲ್ಲಿ ನೀವು ಮಾಡುವಂಥ ಸೇವೆ ಇದೆಲ್ಲವೂ ಸಹಿತ ಸಾಕಷ್ಟು ಇದೆ. ಹಾಗಾಗಿ ತಾಯಿ ವನದುರ್ಗಿಯನ್ನ ಪ್ರಾರ್ಥನೆ ಮಾಡಿ ದುರ್ಗಾಮಾತೆಯ ಆರಾಧನೆ ಸಲ್ಲಿಸ್ತಕ್ಕಂತಹದ್ದು, ಹಾಗೆ ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ
ಕಪ್ಪು ಬಣ್ಣದ ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಶನೇಶ್ಚರ ಮಂದಿರಕ್ಕಾಗ್ಲಿ ಅಥವಾ ಶನೇಶ್ಚರ ಜಪವನ್ನಾಗ್ಲಿ ಅಥವಾ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಕೆಂಪು ಹೂವುಗಳಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದಲೂ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ನೀವು ಧರಿಸುವಂತಹ ವಸ್ತ್ರದಿಂದ ಹಿಡಿದು ನೀವು ಆಹಾರ ಪದ್ಧತಿ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕು. ಹಾಗೆ ಸಾಧ್ಯವಾದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರು ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ದುಡುಕಿ ತೀರ್ಮಾನ ತಂದ್ಕೋಬೇಡಿ. ಅಂಗೈಯಲ್ಲಿರ್ತಕ್ಕಂಥ ವಸ್ತುಗಳನ್ನ ಅಂದ್ರೆ ನಿಮ್ಮ ಸರಿಯಾದ ಆಲೋಚನೆ ಇಲ್ದಿರ ನಿಮ್ಮ ಕೈಲಿರ್ತಕ್ಕಂಥ ಎಂತಹ ವಸ್ತು ಆದ್ರೂ ಅಥವಾ ಎಂಥದೇ ಬೆಲೆ ಬಾಳುವ ವಸ್ತು ಆದ್ರೂ ಮತ್ತೊಬ್ಬರ ಕೈಗೆ ಹೊರಟ್ರೆ ಪುನಃ ನಿಮ್ಮ ಕೈಗೆ ಬಂದು ಸೇರ್ತಕ್ಕಂಥದ್ದು ಬಹಳ ಕಷ್ಟ. ಅದಕ್ಕಾಗಿ ಯಾವುದೇ ವಸ್ತುಗಳನ್ನ ನಿಮ್ಮ ಕೈಯಿಂದ ಆಚೆ ಕಳಿಸಬೇಕಾದ್ರೆ ಸ್ವಲ್ಪ ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಸುಂದರವಾದ ಬದುಕನ್ನು ಕಟ್ಕೊಳ್ತೀರಿ. ಪ್ರಾಣಿ ಪಕ್ಷಿಗಳ ಮಧ್ಯದಲ್ಲಿ ನೆಮ್ಮದಿ ಕಾಣ್ತೀರಿ. ಆಹಾರದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ ನೀವು ಆಹಾರ ಪದ್ಧತಿ ನೀವೇನು ಆಹಾರವನ್ನು ಸ್ವೀಕರಿಸ್ತೀರೋ ಅದೇ ಆಹಾರವನ್ನ ಒಂದಷ್ಟು ಯಾರಿಗಾದ್ರೂ ದಾನ ಧರ್ಮವಾಗಿ ಕೊಡ್ತಕ್ಕಂಥದ್ದು, ಪಕ್ಷಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ ಅಥವಾ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಒಳ್ಳೆಯದು. ಇವತ್ತು ನೀವು ಮಾಡುವ ಕೆಲಸವನ್ನ ಒಂದು ದಿನದ ಮಟ್ಟಿಗೆ ಮುಂದೂಡಿ ತದನಂತರ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿ. ಹಾಗೆ ಇವತ್ತಿನ ದಿವಸ ಯಾರೊಬ್ಬರಿಗೂ ಆಶ್ವಾಸನೆ ಕೊಡಬೇಡಿ. ಅಂದ್ರೆ ಏನೋ ಒಂದು ಮಾಡಿಕೊಡ್ತೀನಿ ಅಂತಲೋ ಕೊಡ್ತೀನಿ ಅಂತಲೋ ಅಥವಾ ನನ್ನಿಂದ ಇಂಥದ್ದು ಆಗುತ್ತೆ ಅಂತಲೋ ಆ ಕೆಲಸವನ್ನು ನೀವು ಹೇಳಿದ್ದೇ ಆದ್ರೆ ಮಾಡಿದ್ದೇ ಆದ್ರೆ ಅದು ಪರಿಪೂರ್ತಿ ಆಗದಿರ ಅಲ್ಲಿ ಮತ್ತೊಂದು ತರ ಶತ್ರುತ್ವ ಹುಟ್ಕೊಳ್ಳುತ್ತೆ, ಇನ್ನೊಂದು ಸಮಸ್ಯೆಗೆ ಈಡಾಗಬೇಕಾಗತ್ತೆ. ಬಹಳ ಎಚ್ಚರಿಕೆ ಬೇಕಾಗತ್ತೆ. ಜೋಪಾನ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ತಿಳಿಸ್ಕೊಡ್ತಾರೆ ಗುರುಜರು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹಾ ನಮಸ್ತೆ ಮೇಡಮ್ ಅವರೇ. ಹಾ, ನಿಮ್ ಹೆಸರು ಹೇಳಿಮಾ. ಹೆಸರು ಬೇಡ ಮೇಡಮ್ ಅವರೇ. ಸರಿ, ಬೇಡ, ಹೆಸರು ಬೇಡ. ಯಾರ ಬಗ್ಗೆ ಸ್ವಾಮಿ ಹತ್ರ, ಮಾತಾಡ್ತೀರಿ? ಗುರುಜಿ ಹತ್ರ ಮಾತಾಡ್ಬೇಕು. ಆಯ್ತು, ಮಾತಾಡಿ. ಹಲೋ, ಹಾ, ನಮಸ್ತೆ ಸ್ವಾಮಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ ಯಜಮಾನ್ರಿಗೆ ಹುಷಾರಿರಲ್ಲ, ಯಾವಾಗ್ಲೂ ಎದೆ ನೋವು, ತಲೆನೋವು, ಟೆನ್ಷನ್ ಮಾಡ್ಕೊಂತಾರೆ ಸ್ವಾಮೀಜಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಮನೆ ಕಡೆ ತುಂಬಾ ಸಮಸ್ಯೆ ಗುರುಜಿ. ಏನ್ ಕೆಲಸ ಮಾಡ್ತಾರಮ್ಮ ಯಜಮಾನ್ರು? ಆರಂಭ ಮಾಡ್ತಾರೆ ಸ್ವಾಮೀಜಿ. ಸ್ವಂತ ಇಲ್ಲ, ಇವ್ರು ಹೊಲ ಹೊಡಿತೀವಿ, ಹಂಗಾಗಿ ಆರಂಭ ಮಾಡ್ತೀವಿ ಗುರುಜಿ ನಾವು. ಆರೋಗ್ಯದ ಕಡೆ ಗಮನ ಬೇಕು, ಸರಿಯಾದ ಸಮಯಕ್ಕೆ ಆಹಾರ ಬೇಕು. ಭಗವಂತ ಗಂಜಿ ಕುಡಿದ್ರು ನೆಮ್ಮದಿ ಬೇಕಲ್ವಮ್ಮ? ಬೇಕು ಸ್ವಾಮೀಜಿ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ತುಂಬಾ ಸಾಲ, ಮನೆ ಕಡೆ ತುಂಬಾ ಒತ್ತಡ ಗುರುಜಿ ನನ್ಗೆ. ಮಕ್ಕಳಿದಾರಮ್ಮ? ಹೌದು ಗುರುಜಿ, 2 ಹೆಣ್ಮಕ್ಳು ಇದಾರೆ ಗುರುಜಿ. ಏನ್ ಓದ್ತಾರೆ ಮಕ್ಕಳು? ಇಲ್ಲ, ಮದ್ವೆ ಮಾಡ್ಕೊಟ್ಟಿದೀವಿ ಗುರುಜಿ. ಅದೇ ಸಾಲ ಜಾಸ್ತಿ ಆಗ್ಬಿಟ್ಟಿದೆ ಗುರುಜಿ. ಮಕ್ಕಳಿಗೆ ಮಾಡಿರತಕ್ಕಂತ ಮದುವೆ ಸಾಲನೇ ಸಾಕಷ್ಟಿದೆ. ಹೌದು ಗುರುಜಿ, 2 ಹೆಣ್ಮಕ್ಳು ಇದಾರೆ. ಒಬ್ಳಿಗೆ ಮಕ್ಳಿಲ್ಲ ಗುರುಜಿ. ಅವ್ರ ಬಗ್ಗೆ ಕೇಳ್ಬೇಕು ಗುರುಜಿ ನಾನು. ಇಬ್ರು ಗಂಡನ ಮನೇಲಿ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಅವ್ರು ಚೆನ್ನಾಗಿರ್ಲಿ. ಹಾಗೆ ಮಗು ಗುರುಜಿ, ನಮಗ್ ತುಂಬಾ ತೊಂದ್ರೆ ಗುರುಜಿ. ಒಂದ್ 2 ಮಾತಾಡಿ ಗುರುಜಿ. ನನಗೆ ತುಂಬಾ, ನಮಗೂ ಎದೆ ನೋವು, ಕೈ ಕಾಲು ಹೊಡ್ಸಂಡ್ ಮುಂದೆ ಗುರುಜಿ. ಏನ್ ಗೊತ್ತಾ ಗುರುಜಿ, ನನ್ಗೆ ಕೊಟ್ಟ ಸಾಲ ಕೊಡ್ಬೇಕು ಗುರುಜಿ. ಅದೇ ತುಂಬಾ ತೊಂದ್ರೆ ಗುರುಜಿ ನನಗೆ. ಆಗ್ಲಿಮ್ಮ, ಆದಷ್ಟು ಬೇಗ ಋಣಮುಕ್ತರಾಗಿ ಸಾಲ ತೀರ್ಸೋಂಗಾಗ್ಲಿ. ಏನಾದ್ರೂ ಪೂಜೆ ಹೇಳಿ ಗುರುಜಿ, ನಾನ್ ಮಾಡ್ತೀನಿ. ನಂಗೆ ಓದಿಲ್ಲ ಬರ್ದಿಲ್ಲ ಗುರುಜಿ ನಾನು. ಪೂಜೆ ಹೇಳೋದು ಮುಖ್ಯ ಅಲ್ಲ ತಾಯಿ, ನಿನ್ನ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ಬೇಕು ನಾನು. ಆಗಷ್ಟೇ ನೆಮ್ಮದಿ ಅನ್ಸುತ್ತೆ. ಈಗ ನಿನಗೆ ಆರ್ಥಿಕ ಪರಿಸ್ಥಿತಿಯಿಂದ ಬೇಗ ಋಣಮುಕ್ತರಾಗಬೇಕಂದ್ರೆ ಈ ಹಣಕಾಸಿ ಸಾಲ ಬಾಧೆಯಿಂದ ಆಚೆ ಬರಬೇಕು. ಅದಕ್ಕಾಗಿ ಒಂದು ಕೆಲಸ ಏನ್ ಗುರುಜಿ, ಒಂದ್ ಜಮೀನ್ ಇದೆ ಗುರುಜಿ. ಅದ್ ನಮ್ಮಂತೆ ಆಗುತ್ತೋ ಇಲ್ವೋ ಅಂತ ಅದು ಬೇರೆ ಹೊಡ್ಕೊಂಡ್ಬಿಟ್ಟಿದೆ ಗುರುಜಿ. ಅವ್ರು ನಮ್ಮ ಹೆಸರಲ್ಲಿ ಇದ್ದಿದ್ದು ಅವ್ರ ಹೆಂಡತಿ ಹೆಸರು ಮಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಗುರುಜಿ. ಅದು ಆಗುತ್ತೋ ಇಲ್ಲ ಗುರುಜಿ. ಹೇಗ್ ಮಾಡ್ಕೊಳ್ತಾರಮ್ಮ? ಆತರ ಮಾಡ್ಲಿಕ್ಕೆ ಚಾನ್ಸ್ ಇಲ್ವಲ್ಲ? ಏನ್ ಗೊತ್ತಾ ಗುರುಜಿ, ಅವಾಗ ಅದೇನೋ ಗುಬ್ರು ಕುಮ್ಮು ಅಂತ ಬಂದಿತ್ತಂತೆ. ಅವ್ರು ಅಣ್ಣ ತಂದಿರೆ ಗುರುಜಿ, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳು. ಅವ್ರು ನಾನ್ ಮಾಡ್ಕೊಡ್ತೀನಿ ಕೊಡು ಅಂತ ಎಲ್ಲಾ ದುಡ್ಡು ಇಸ್ಕೊಂಡ್ಬಿಟ್ಟು ಅವನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟು ನಮ್ದು ಅವನ ಹೆಂಡತಿಗೆ ಹೆಸರು ಮಾಡ್ಸಿದಾನೆ ಗುರುಜಿ. ಅದು ಆಗುತ್ತೋ ಇಲ್ಲ ಗುರುಜಿ? ಇಲ್ಲಮ್ಮ, ಸ್ವಲ್ಪ ಪ್ರಯತ್ನ ಪಡಿ. ಸ್ವಲ್ಪ ಕಷ್ಟ ಅನ್ಸಿದ್ರು ಯಾರಾದ್ರೂ ಅಧಿಕಾರಿಗಳು ಸರಿಯಾಗಿರ್ತಕ್ಕಂಥವ್ರು ಸ್ವಲ್ಪ ಮನ್ಸು ಮಾಡಿ ಹಿಂದಾಗಿರ್ತಕ್ಕಂತಹ ಅನ್ಯಾಯವನ್ನೇ ನ್ಯಾಯಬದ್ಧವಾದಂತಹ ತೀರ್ಮಾನ ಮಾಡಿದ್ರೆ ಖಂಡಿತ ಒಳಿತಾಗತ್ತೆ. ಒಳ್ಳೇದಾಗ್ಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಆರ್ಥಿಕ ಫುಲ್ ಕೋರ್ಟು ಕಚೇರಿ ಎಲ್ಲ ತಿರುಗ್ಬಿಟ್ಟಿದೆ ಗುರುಜಿ. ಫುಲ್ ಸಾಕಾಗಿ ಸುಮ್ಮನೆ ಕೂತ್ಬಿಟ್ಟಿದೇವ್ರು ಗುರುಜಿ. ನಾನು ಹೇಳೋದು ಕೇಳಿಸ್ಕೊಮ್ಮ, ನಾವು ನಮ್ಮ ಕೈಗೆ ಎಟ್ಕೋದಾದ್ರೆ ನಾವು ಅದ್ರ ಬಗ್ಗೆ ಹೊಡೆದಾಡಬೇಕು. ಅದು ಈ ತರ ಇದ್ದಾಗ ಸುಮ್ನೆ ಸಾಲ ಮಾಡಿ ಅದರ ಎದೆ ಮೇಲೆ ಹಾಕೋದು ಬೇಡ.
ಮೊದಲು ನೀವು ಅದನ್ನೇ ಋಣಮುಕ್ತರಾಗಬೇಕು. ನಾನು ಹೇಳ್ತಾ ಇದೀನಿ ಗುರುಜಿ, ಬೇಡ ಬಿಟ್ಬಿಡು, ನಮ್ಮ ಹಣೆ ಬರ ಇದ್ದಂಗ ಆಗುತ್ತೆ. ನಮ್ಮನೇಲೂ ಹೇಳಿದ್ ಮಾತ್ ಕೇಳಲ್ಲ ಗುರುಜಿ. ಹುಷಾರಿಲ್ಲ ಗುರುಜಿ. ಈಗ ಕೋವಿಡ್ ಆಗ್ಬಿಟ್ಟು ಅದು ಒಂದ್ ತಿಂಗಳೆಲ್ಲ ಗೋಳಾಡಿದೀನಿ ಗುರುಜಿ ನಾನು. ಇರ್ಲಿ, ಎಲ್ಲ ಆದಷ್ಟು ಬೇಗ ಒಳ್ಳೇದಾಗ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಪ್ರಸ್ತುತ ಇರ್ತಕ್ಕಂಥ ಸಾಲ ಬಾಧೆಯಿಂದ ಬೇಗ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ 9 ಭಾನುವಾರ ತಾಮ್ರ ತಂಬಿಗೆನಲ್ಲಿ 1 ಇಡಿಯಷ್ಟು ಉಪ್ಪನ್ನ ಶನಿವಾರ ರಾತ್ರಿ ಹಾಕಿ, ಶನಿವಾರ ರಾತ್ರಿ ತಾಮ್ರದ ತಂಬಿಗೆನಲ್ಲಿ 1 ಇಡಿ ಉಪ್ಪನ್ನು ಹಾಕಿ, ಭಾನುವಾರ ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಮನೆಯ ಪ್ರಧಾನ ದ್ವಾರಕ್ಕೂ ಸಹಿತ ದೃಷ್ಟಿ ತೆಗೆದು ಅದನ್ನ ತೆಂಗಿನ ಮರಕ್ಕೆ ಹಾಕಿ. ಆ ಉಪ್ಪನ್ನ ತೆಂಗಿನ ಮರಕ್ಕೆ ಹಾಕ್ತಾ ಬಂದ್ರೆ ಆದಷ್ಟು ಬೇಗ ಋಣಮುಕ್ತರಾಗ್ತೀರಿ, ಈ ಸಾಲದ ಬಾಧೆಯಿಂದ ತಪ್ಪಿಸ್ಕೊಳ್ತೀರಿ, ಮನೆಯಲ್ಲಿ ಒಂದಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ತಾಯಿ ಒಳ್ಳೇದಾಗ್ಲಿ. ಗುರುಜಿ, ರಾಶಿ ಫಲಗಳನ್ನೆಲ್ಲ ತಿಳ್ಕೊಟ್ರಿ, ಈಗ ಏನ್ ತಿಳಿಸ್ಕೊಡ್ತೀರಿ? ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಮನುಷ್ಯ ತಾನು ಹಾಕುವ ಹೆಜ್ಜೆಗೆ ಒಂದು ಸುಂದರವಾದ ಬದುಕಿರಬೇಕಾದ್ರೆ ಆ ಬದುಕಿಗೆ ದೈವಾನುಗ್ರಹ ಬೇಕು. ಅಂತಹ ದೈವಾನುಗ್ರಹದಲ್ಲಿ ಆದಿತ್ಯಾದಿ ನವಗ್ರಹಗಳಲ್ಲಿ ಪ್ರತ್ಯೇಕವಾಗಿ ಒಂದು ಅಂದ್ರೆ ಪ್ರತಿಯೊಬ್ಬರೂ ಶನೇಶ್ಚರ ಅಂದಾಗ ಒಂದಿಷ್ಟು ಭಯಪಡೋದುಂಟು. ಆದರೆ ಶನೇಶ್ಚರರಿಂದಲೇ ಸಾಕಷ್ಟು ಅನುಕೂಲಗಳಿದೆ. ಮನುಷ್ಯ ಒಂದು ಸುಂದರವಾದ ಬದುಕಿನ ನಡೀಬೇಕಾದ್ರೆ, ಅವನಿಗೊಂದು ಸ್ಥಾನಮಾನ ಸಿಗಬೇಕಾದ್ರೆ, ಆ ಬದುಕಿನ ಆ ಸಂಪೂರ್ಣವಾದಂತಹ ಲಕ್ಷಣಗಳನ್ನು ತಾನು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಶನಿಯ ಅನುಗ್ರಹ ಬೇಕು. ಅಂತ ಶನೇಶ್ಚರ ಮಂದಿರದ ವಿಶೇಷವಾಗಿರ್ತಕ್ಕಂಥ ಶನಿ ಅಭಿಷೇಕವನ್ನ ಬನ್ನಿ ದರ್ಶನ ಮಾಡೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಚತ್ರಧ್ವಜರದಾಕಾರ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣಂ ಗುರ್ವಾಣಾಂ ಗೃಹಮಂಡಲಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವಾಲಂಕಾರ ಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ ಓಂ ಭೂಃ ಶನೇಶ್ಚರಮಿದಮಾವಾಹಯಾಮಿ ಭುವಃ ಶನೇಶ್ಚರಮಾವಾಹಯಾಮಿ ಸುವಃ ಶನೇಶ್ಚರಮಾವಾಹಯಾಮಿ ಭೂರ್ಭುವಃ ಸ್ವಃ ಶನೇಶ್ಚರಮಿದಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಶಿವಮೊಗ್ಗ ನಗರದ ಸಮೀಪದಲ್ಲಿರ್ತಕ್ಕಂಥ ಕುಂಸಿ ಎಂಬತಕ್ಕಂಥ ಗ್ರಾಮ. ಈ ಕುಂಸಿ ಎಂಬತಕ್ಕಂಥ ಗ್ರಾಮದಲ್ಲಿ ಒಂದು ಬೃಹತ್ ಮಟ್ಟದ ಆಲಯ ಶನೇಶ್ಚರರ ಮಂದಿರ ಸಾಕಷ್ಟು ಜನಗಳ ದಾರಿದೀಪವಾಗಿದ್ದು, ಸಾಕಷ್ಟು ಜನಗಳ ಸಂಕಷ್ಟವನ್ನು ದೂರ ಮಾಡುತ್ತಾ ಕಷ್ಟಾಂತ ಬಂದವರಿಗೆ ಬೆಳಕನ್ನು ತೋರಿಸ್ತಿರ್ತಕ್ಕಂಥ ಒಂದು ಮಹಾನ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ, ಸಾಕಷ್ಟು ಪವಾಡಗಳಿದೆ. ಈ ಕ್ಷೇತ್ರ ಶನೇಶ್ಚರ ಮಂದಿರ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇದು ಮಾಘ ಮಾಸದ ಕಡೆಯ ದಿನ ಅಮಾವಾಸ್ಯೆ. ಈ ಶುಭ ದಿನದಂದು ಮಾಧ್ಯಾನಿಕ ಸ್ವಾಮಿಗೆ ಗೋಕ್ಷೀರದಲ್ಲಿ ಅಭಿಷೇಕವನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡಿದ್ವಿ. ಕುಂಬೇಶ್ವರರ ಸಾನ್ನಿಧ್ಯದಲ್ಲೇ ಶನೇಶ್ಚರ ಮಂದಿರವಿದೆ. ಅಂದರೆ ಗ್ರಾಮದ ಅಧಿದೇವತೆ ಕುಂಬೇಶ್ವರ. ಇದೇ ಗ್ರಾಮದಲ್ಲಿ ಶನೇಶ್ಚರ ಈ ಭಾಗದಲ್ಲಿ ಬರ್ತಕ್ಕಂಥ ಭಕ್ತರನ್ನ ಸಲ್ಲುತ್ತಿದ್ದಾನೆ. ಬರ್ತಕ್ಕಂತಹ ಭಕ್ತರಿಗೆ ದಾರಿಯನ್ನು ತೋರಿಸ್ತಿದ್ದಾನೆ. ಅವರ ಮನದಾಳದಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡ್ತಿದ್ದಾನೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಗೋಕ್ಷೀರವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನ ಅಂದು ಅಲ್ಲಿ ಕೂತು ನಾವು ಮಾಡಿದ್ವಿ. ಅಂದ್ರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೂತು ನಾವು ಏನು ಸಂಕಲ್ಪ ಮಾಡಿದ್ವು ಆ ಸಂಕಲ್ಪದಂತೆ ಸುತ್ತಮುತ್ತ ಭಾಗದಿಂದ ಸಾಕಷ್ಟು ಜನ ರೈತ ಬಾಂಧವರು ಗೋಕ್ಷೀರವನ್ನು ತಂದಿದ್ದಾರೆ. ಹಾಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸ್ವಾಮಿಗೆ ಗೋಕ್ಷೀರವನ್ನು ಅಭಿಷೇಕವನ್ನು ನಡೆಸೋಣ. ಗೋಕ್ಷೀರವನ್ನು ನಾನು ಮುಟ್ಟಿ ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇನೆ. ತಾವೆಲ್ಲರೂ ಈ ಒಂದು ದೃಶ್ಯವನ್ನ ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಪ್ರತಿಯೊಬ್ಬರು ಈ ಅಭಿಷೇಕ ಮುಗಿಯುವವರೆಗೂ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನ ತಾವು ಪಠನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ಶನಿ ದೃಷ್ಟಿಕೋನದಿಂದ ಸಾಕಷ್ಟು ಸಮಸ್ಯೆ ಹೊಂದಿರತಕ್ಕಂಥ ಯಾರೊಬ್ಬರಾದರೂ ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು, ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಅಸಮಾಧಾನದ ಸನ್ನಿವೇಶ ಇದ್ರೂ ಅದು ದೂರ ಆಗಬೇಕಾದ್ರೆ ಶನೇಶ್ಚರನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಹಾಲು ಚಂದ್ರ ಮನಸ್ಕಾರಕ, ಮನಸ್ಸಿಗೆ ಆನಂದವನ್ನ ಮೃದುವನ್ನ ಕೊಡ್ತಕ್ಕಂಥವು. ಆ ಹಾಲನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಗೋಕ್ಷೀರದ ಅಭಿಷೇಕ ನಡೀತಾ ಇದೆ. ಅಭಿಷೇಕದ ದರ್ಶನ ಕಾಲದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀವಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ಚರಂ.
ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಇತ್ತೀಚೆಗಷ್ಟೇ ಭೇಟಿ ನೀಡಿದಂತಹ ಶಿವಮೊಗ್ಗದ ಕುಂಸಿಯ ಸೂರ್ಯಪುತ್ರ ನಗರದಲ್ಲಿ ಇರುವಂತಹ ಶ್ರೀ ಶನೈಶ್ವರ ಸ್ವಾಮಿಯ ಕ್ಷೇತ್ರ ದರ್ಶನವನ್ನ ಮಾಡ್ತಾ ಇದ್ವಿ. ಜೊತೆಗೆ ಅಲ್ಲಿ ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಗುರುಜಿಯವರು ಪಾಲ್ಗೊಂಡಂತಹ ದೃಶ್ಯಗಳು ಮತ್ತು ಗುರುಜಿಯವರು ಏನೆಲ್ಲ ಮಾತನಾಡಿದ್ದಾರೆ, ಏನು ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಶನಿರಾಜನ ಪಾದಕ್ಕೆ ಮಂಗಳಾರತಿ, ವಿಧಿರೂಪದ ದೇವನಿಗೆ ಮಂಗಳಾರತಿ. ಶನಿರಾಜನ ಪಾದಕ್ಕೆ ಮಂಗಳಾರತಿ, ವಿಧಿರೂಪದ ದೇವನಿಗೆ ಮಂಗಳಾರತಿ. ನವಗ್ರಹಗಳ ತೇಜನಿಗೆ ತುಪ್ಪದಾರತಿ, ನವಗ್ರಹಗಳ ತೇಜನಿಗೆ ತುಪ್ಪದಾರತಿ. ರವಿಪುತ್ರ ಶನೈಶ್ವರಗೆ ಮಂಗಳಾರತಿ, ಶನಿರಾಜನ ಪಾದಕ್ಕೆ ಮಂಗಳಾರತಿ, ವಿಧಿರೂಪದ ದೇವನಿಗೆ ಮಂಗಳಾರತಿ. ಶನಿರಾಜನ ಪಾದಕ್ಕೆ ಮಂಗಳಾರತಿ, ವಿಧಿರೂಪದ ದೇವನಿಗೆ ಮಂಗಳಾರತಿ. ಮಂಗಳಾರತಿ, ವಿಧಿರೂಪದ ದೇವನಿಗೆ ಮಂಗಳಾರತಿ. ಶನಿರಾಜನ ಪಾದಕ್ಕೆ ಮಂಗಳಾರತಿ, ವಿಧಿರೂಪದ ದೇವನಿಗೆ ಮಂಗಳಾರತಿ.
बोलो शनेश्वर महाराज की, बोलो शनेश्वर महाराज की, बोलो शनेश्वर महाराज की, बोलो शनेश्वर महाराज की, बोलो शनेश्वर महाराज की. ನೀವು ಬಾರಿಸುವ ಚಪ್ಪಾಳೆ ಗಡ್ಡನಾದ ತರ ಒಳಗಿರ್ತಕ್ಕಂತಹ ಭಗವಂತ ಶನೇಶ್ವರ ಇಲ್ಲಿ ನಿಮ್ಮನ್ನು ಹರಿಸಲಿಕ್ಕೆ ಆಶೀರ್ವಾದಿಸಲಿಕ್ಕೆ ಬರಬೇಕು. ಶನೇಶ್ವರನ ಅನುಗ್ರಹ ಇವತ್ತು ಇಡೀ ರಾಜ್ಯದ ದೇಶದ ಸಮಸ್ತರಿಗೂ ಇರಬೇಕಾಗಿದೆ. बोलो भारत माता की, बोलो भारत माता की, बोलो भारत माता की. जय श्री राम, जय श्री राम, जय श्री राम, जय श्री राम, जय श्री राम. जय श्री राम. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂತಹ ಕುಂಸಿ ನಗರದಲ್ಲಿ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕುಂಸಿ ನಗರದಲ್ಲಿ ಹಚ್ಚ ಹಸಿರಿನ ಮಧ್ಯದಲ್ಲಿ, ಹಚ್ಚ ಹಸಿರಿನ ಅಡಿಕೆ ಮರದ ಮಧ್ಯದಲ್ಲಿ ಸ್ವಾಮಿ ನೆಲೆ ನಿಂತಹ ಈ ಆಸ್ಥಾನ ತಮ್ಮೆಲ್ಲರಿಗೂ ಸಹಿತ ಸಂಪೂರ್ಣ ಅನುಗ್ರಹ ಕೊಡಲಿ. ಒಳ್ಳೆಯದಾಗಲಿ. ತಾವು ಕೂತ್ಕೊಳ್ಳಿ. ತಾವೆಲ್ಲ ಕೂತ್ಕೊಂಡ್ರೆ ನಿಮ್ಮನ್ನು ಉದ್ದೇಶಿಸಿ ನಾನು ಮಾತಾಡ್ತೇನೆ. ಆದರೆ ಮೊದಲು ಸ್ವಾಮಿಯ ಪೂಜಾನುಷ್ಠಾನ ಆಗಬೇಕು. ಈ ಸಾನ್ನಿಧ್ಯದಲ್ಲಿ, ಈ ಕ್ಷೇತ್ರದಲ್ಲಿ, ನಾವು ಈ ಕ್ಷೇತ್ರದಲ್ಲಿ ನಮ್ಮೊಳಗಿರ್ತಕ್ಕಂಥ ಕರ್ಮಫಲಗಳನ್ನು ಕಳ್ಕೊಳ್ಳೋದಕ್ಕಾಗಿ ನಾವು ಅನುಷ್ಠಾನವನ್ನು ಮಾಡೋಣ. ಅದಕ್ಕಾಗಿ ಶನೇಶ್ವರನ ನಿತ್ಯ ಸೇವಾ ಕೈಂಕರ್ಯಗಳನ್ನು ಮಾಡ್ತಿರ್ತಕ್ಕಂತಹ ಈ ನಿಮ್ಮ ಗಿರೀಶ್ ಸ್ವಾಮಿಯವರು, ನಿಮ್ಮೂರಿನ ಮಗನಾಗಿರ್ತಕ್ಕಂತಹ ಶನೇಶ್ವರನ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಿರ್ತಕ್ಕಂತಹ ನಿಮ್ಮ ಗಿರೀಶ್ ಸ್ವಾಮಿಯವರು ನನ್ನನ್ನು ಕುಂಸಿ ನಗರಕ್ಕೆ ಕರೆಸಿ ಇಲ್ಲಿ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮ ಆಗಬೇಕು, ಶನೇಶ್ವರರ ಸಾನ್ನಿಧ್ಯದಲ್ಲಿ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಬೇಕು ಅಂತ ಕೇಳಿದಾಗ ನಾನು ಮೊದಲು ಕೇಳಿದ್ದು, ನಿಮ್ಮ ಕ್ಷೇತ್ರದಿಂದ, ನಿಮ್ಮ ದೇವಾಲಯದಿಂದ ಭಕ್ತರಿಗೆ ಏನು ಅನುಕೂಲ ಮಾಡ್ತಾ ಇದ್ದೀರಿ? ಬರೀ ದೇವಸ್ಥಾನ, ಬರೋ ಭಕ್ತರು ಬರ್ತಕ್ಕಂಥದ್ದು, ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು, ಹೊಟ್ಟೆ ತುಂಬ ಊಟ ಮಾಡೋದು, ಕಣ್ತುಂಬ ನಿದ್ದೆ ಮಾಡ್ಕೊಂಡು ಮನೆಗೆ ಹೋಗೋದಲ್ಲ. ನಿಮ್ಮಗಳ ಸಂಸಾರದಲ್ಲಿ, ಸಂಸಾರದ ನ್ಯೂನ್ಯತೆಗಳನ್ನು, ಸಂಸಾರದಲ್ಲಿರ್ತಕ್ಕಂಥ ಕಷ್ಟಗಳನ್ನು, ಸಂಸಾರದಲ್ಲಿರ್ತಕ್ಕಂಥ ಕಷ್ಟಗಳು ದೂರ ಆಗಲಿಕ್ಕೆ ನಿಮ್ಮ ಗಿರೀಶ್ ಸ್ವಾಮಿಯವರು ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಅವರು ಹೇಳಿದಂಥ ಉತ್ತರ ನನಗೆ ಬಹಳ ಸಂತೋಷ ಆಯಿತು. ಈ ಭರತಖಂಡದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಆ ಕಣ್ಣೀರು ಒರೆಸುವಂಥ ಕಾಯಕ ಅವರು ಕುಡಿತದ ಚಟವನ್ನು ಬಿಡಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದು. ಅದೊಂದು ಸಾಕು. ಈ ಕ್ಷೇತ್ರದಲ್ಲಿ ಶನೇಶ್ವರನ ನೋಡ್ಲಿಕ್ಕೆ ನಾನು ಬರ್ಲಿಕ್ಕೂ ಸಹಿತ ಸಂತೋಷ ಆಗಿದ್ದೆ. ಏನಕ್ಕೋಸ್ಕರ ಅಂದ್ರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಇವತ್ತು ದಿವಸ ನಗನಗ್ತಾ ಇದ್ದಾರಲ್ಲ. ಯಾಕೆಂದ್ರೆ ಒಂದು ಸಂಸಾರ ಕುಡಿತದ ಚಟದಿಂದ ಹಾಳಾಗೋದ್ರೆ ಆ ಸಂಸಾರ ಸಂಪೂರ್ಣವಾಗಿ ನೋವು ಕೊಡುತ್ತೆ. ಆ ಸಂಸಾರ ಸರಿ ಇರಬೇಕಾದ್ರೆ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರು ಸುಖ, ಸಂತೋಷ, ನೆಮ್ಮದಿಯಾಗಿರ್ಬೇಕು. ಆ ನೆಮ್ಮದಿ ಸಿಗಬೇಕಾದ್ರೆ ಮನೆ ಆನಂದವಾಗಿರಬೇಕು, ನಂದಗೋಕುಲವಾಗಿರಬೇಕು. ಅದಕ್ಕಾಗಿ ಒಂದಷ್ಟು ಅಚ್ಚುಕಟ್ಟಾಗಿ ಪೂಜೆಯನ್ನು ಸಲ್ಲಿಸೋಣ, ದೀಪಾರಾಧನೆ ಮಾಡೋಣ. ತಾವೆಲ್ಲ ನಿಮ್ಮ ನಿಮ್ಮ ಆಸ್ಥಾನದಲ್ಲಿ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ನೀವಿರೋ ಜಾಗಕ್ಕೆ ನಾನೇ ಬರ್ತೇನೆ. ಯಾರು ರಾಮನಾಮವನ್ನು ಹೇಳೋದಿಲ್ಲ, ಯಾರು ಚಪ್ಪಾಳೆ ಬಾರಿಸಲ್ಲ. ಇವತ್ತು ರಾತ್ರಿ ಆಂಜನೇಯ ಕನಸಿಗೆ ಬಂದು ಆಂಜನೇಯನ ಬಾಲದಿಂದ ರಟ್ ಅಂತ ಒಂದು ಕೊಟ್ಟರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಬಾರಿಸಿ ಚಪ್ಪಾಳೆನ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. शम्भो शिव शम्भो स्वयम्भो भो 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 शम्भो शिव शम्भो स्वयम्भो
ಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನ ಬಹಳ ಶ್ರದ್ಧೆಯಿಂದ ಜಪಿಸ್ತಾ ಆತನ ಒಂದು ಆಶೀರ್ವಾದವನ್ನು ನಾವು ಪಡಿಬೇಕು. ಇವತ್ತಿನ ದಿನ ನೀವು ನೋಡ್ತಾ ಇರ್ತಕ್ಕಂಥ ಎಲ್ಲಾ ಗ್ರಹಗಳಿಗಿನ್ನ ಒಂದು ಪವರ್ಫುಲ್, ಆಮೇಲೆ ನೀವು ಧೈರ್ಯವಾಗಿ ಒಂದು ದೇವರನ್ನ ನಂಬಿ ಆತನ ಒಂದು ಪ್ರತಿಭೆಗಳನ್ನ ಪ್ರಭಾವಗಳನ್ನ ನೋಡೋದಿದ್ರೆ ಶನೇಶ್ವರನ್ ಮಾತ್ರ. ಆತನ ಪ್ರಭಾವನೆ ಅಪಾರ. ಆತನ ಸ್ಮರಿಸಿದ್ರೆ ನಿಮ್ಮ ಕಷ್ಟಗಳು ಕಳೆದೋಗುತ್ತೆ. ಇವತ್ತಿನ ದಿನ ನಮ್ಮ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿ ಅವರು ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲೇ ನಾವು ಕೂಡ ನಡೀತಾ ಇದ್ದೇವೆ. ಮುಂದಕ್ಕೆ ಅವರು ಏನೊಂದು ಆನಂದ್ ಗುರೂಜಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನವನ್ನ ಬೆಳೆಸಿದಾರೋ, ಈ ಒಂದು ಜನಪ್ರಿಯತೆಯನ್ನ ಗಳಿಸಿದ್ದಾರೋ, ಅದೇ ರೀತಿ ಒಂದು ಜನಪ್ರಿಯತೆಯನ್ನ ನಾನು ಕೂಡ ಗಳಿಸ್ತೀನಿ. ನಿಮ್ಮ ಪ್ರೀತಿಗೆ ನಾನು ಕೂಡ ಪಾತ್ರನಾಗ್ತೀನಿ. ಅವರ ಆಶೀರ್ವಾದ ಸದಾ ನನ್ನ ಮೇಲಿರುತ್ತೆ, ನನ್ನ ಮೇಲಿರಬೇಕು. ಇವತ್ತಿನ ದಿನ ಇಲ್ಲಿಗೆ ಬಂದಾಗ ನನಗೆ ತುಂಬಾ ಸಂತೋಷ ಆಯಿತು. ನಮ್ಮ ಗಿರೀಶ್ ಸ್ವಾಮೀಜಿ ಅವರು ಒಂದೊಳ್ಳೆ ಔಷಧಿಯನ್ನ ಕಂಡುಹಿಡಿದಿದ್ದಾರೆ. ಅದನ್ನೆಲ್ಲರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ತುಂಬಾ ಸಕ್ಸಸ್ ಕಾಣ್ತಾ ಇದೆ. ನಮ್ಮ ಹೆಣ್ಮಕ್ಳಿಗೆ ತುಂಬಾ ಎಲ್ಲ ಒಳ್ಳೇದಾಗುತ್ತೆ, ಹೆಲ್ಪ್ ಆಗುತ್ತೆ ಆ ಒಂದು ಔಷಧಿಯಿಂದ. ಇವತ್ತಿನ ದಿನ ಪ್ರತಿಯೊಂದು ಅವ್ರು ಹೇಳ್ತಕ್ಕಂಥ ಪ್ರತಿಯೊಂದು ಅನುಷ್ಠಾನ ಕೂಡ ನಾವು ಮಾಡಿ, ನೀವುಗಳು ಕೂಡ ಮಾಡ್ತಾ ಇದ್ದೀರಾ. ಅದಕ್ಕೆ ಇವತ್ತಿನ ದಿವಸ ಆನಂದ್ ಗುರೂಜಿ ಅವರ ಕಾರ್ಯಕ್ರಮದಲ್ಲಿ, ನಮ್ಮ ತಂದೆಯವರ ಕಾರ್ಯಕ್ರಮದಲ್ಲಿ ಗಂಡ್ಮಕ್ಳು ಯಾರೂ ಬರಲ್ಲ. ಯಾಕೆಂದ್ರೆ ಅವ್ರಿಗೇನು ಹೆಲ್ಪೇ ಆಗಲ್ಲ, ಹೆಣ್ಮಕ್ಳೊಬ್ಬರೇ ಬರೋದು. ಅದಕ್ಕೋಸ್ಕರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಶನೇಶ್ವರ ಮಹಾರಾಜ್ ಕಿ. ಈ ಗ್ರಾಮದಲ್ಲಿ ಪರಮಾತ್ಮನ ಸನ್ನಿಧಾನ ಎಷ್ಟು ಬೇಗ
ಆಯ್ತು ಅನ್ನೋದನ್ನ ಆಶ್ಚರ್ಯವಾಗ್ತಾ ಇದೆ. ಇದು ಭಕ್ತಿನೋ ಶಕ್ತಿನೋ ಅಂತ ಗೊತ್ತಾಗ್ತಾ ಇಲ್ಲ. ಎರಡರಲ್ಲೂ ಭಕ್ತಿನ ಶಕ್ತಿನೋ ಅಂತ ಗೊತ್ತಾಗ್ತಾ ಇಲ್ಲ. ತಾನಾಗಿ ಪ್ರತಿ ವರ್ಷವಾಗಿ ಸಣ್ಣಕ್ಕೆ ಮಾಡಬೇಕು ಅನ್ನೋ ಕಾರ್ಯಕ್ರಮನ ಅತಿ ಹೆಚ್ಚಾಗಿ ಪರಮಾತ್ಮ ನಡೆಸ್ಕೊಳ್ತಾ ಇದ್ದಾನೆ. ಅವನ ಆಜ್ಞೆನೇನೋ ಗೊತ್ತಿಲ್ಲ. ಪ್ರತಿ ವರ್ಷದಲ್ಲೂ ಒಂದು ಪರಮಾತ್ಮನ ದರ್ಶನ ಆಗುತ್ತೆ. ಆದರೆ ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಯಾರಿಗೂ ಸಮೇತವಾಗಿ ಅರ್ಥ ಆಗಿಲ್ಲ. ಇಲ್ಲಿ ಈ ಪರಮಾತ್ಮನ ಸನ್ನಿಧಾನದಲ್ಲಿ ಏನಾಗುತ್ತೆ ಅಂತ ಅರ್ಥ ಆಗಿಲ್ಲ. ಗರುಡ ಮತ್ತು ಕಾಕುವಾಹನಗಳಲ್ಲಿ ಪ್ರತಿ ವರ್ಷಗಳು 12 ಗಂಟೆ 12 ನಿಮಿಷಕ್ಕೆ ಪ್ರತಿ ವರ್ಷದಲ್ಲೂ ಬರುತ್ತೆ. ಪರಮಾತ್ಮನ ದರ್ಶನವನ್ನ ಆಗುತ್ತೆ. ಈ ಸಲ 3 ಬಂದವು. ನಾವೇನ್ ತಿಳ್ಕೊಂಡ್ವಿ? ಗಣಪತಿ, ಶನೈಶ್ವರ, ಸುಬ್ರಹ್ಮಣ್ಯ ತಿಳ್ಕೊಂಡ್ವಿ. 3 ಗರುಡಗಳು ಬಂದವು. ಹಾಗೆ ಪ್ರತಿ ವರ್ಷದಲ್ಲೂ ನಡೀತಾ ಇದೆ. ಆನಂದ ಗುರುಜಿಯವರು ಹೇಳಿದ್ರು, ಹೆಣ್ಣು ಮಕ್ಕಳನ್ನ ಕಣ್ಣೀರನ್ನ ವರ್ಷ ಪುಣ್ಯಾತ್ಮ ಗಣಪ ನೀನು ಅಂತಂದ್ರು. ಯಾಕೆಂತಂದ್ರೆ ನಮ್ಮ ಆನಂದ ಗುರುಜಿಯವರಿಗೂ ಹೆಣ್ಮಕ್ಳು ಅತಿ ಹೆಚ್ಚು ಪ್ರೀತಿಯನ್ನು ಮಾಡ್ತಾರೆ. ನಮಿಗೂ ಸಮೇತ ಅತಿ ಹೆಚ್ಚು ಹೆಣ್ಮಕ್ಳೇ ಪ್ರೀತಿ ಮಾಡೋದು. ಗಂಡು ಮಕ್ಕಳು ಪ್ರೀತಿ ಮಾಡಲ್ಲ ನನ್ನ ನೋಡಿದ್ರೆ. ಯಾಕೆ ಹೇಳ್ರಿ? ಮೊಗಲು ಮುರಿತಾ ಇದ್ದೀನಲ್ಲ ಅವ್ರನ್ನ ನಾನು. ಹಂಗಾಗಿ ಯಾಕೆಂದ್ರೆ ಮದ್ಯಪಾನ ಔಷಧಿಗಳಲ್ಲಿ ಕೊಡ್ತಾ ಇದ್ದೀನಿ. ಸುಮಾರು ಇಲ್ಲ ಅಂತಂದ್ರು 2013 6ನೇ ತಿಂಗಳಿಂದ ಈಚೆ 76,000 ಜನ ಆಗಿದ್ದಾರೆ ಆಗಲೇ ಈಗ. ಯಾಕೆಂದ್ರೆ ಇಡೀ ನಮ್ಮ ಭಾರತದಲ್ಲಿ ಎಲ್ಲರೂ ಸಮೇತ ನನಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ರೇ ಸ್ವಾಮಿ, ಯಾ ಪುಣ್ಯಾತ್ಕಿತ್ತಿ ಮಗನಪ್ಪ ನೀನು, ಇಷ್ಟು ನಿನ್ನ ಕಾಯಕವನ್ನು ಮಾಡಿ ಇಷ್ಟು ನನ್ನ ಮಕ್ಕಳನ್ನ, ಯಾಕೆಂತಂದ್ರೆ ಬಂಗಾರ ಇದ್ದಂಗದಾರಪ್ಪ ನನ್ನ ಮಕ್ಕಳು ಇವಾಗ ಅಂತ ಹೇಳ್ತಾರೆ. ಶಿವಾಯ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನ್ನೋ ದೇವೀರವಿಷ್ಟಯ ಆಪೋ ಭವಂತು ಪೀತಯೇಂ ಶಯೋರವಿಶ್ರವಂತನಃ. ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಶನೈಶ್ಚರ ಸ್ವಾಮಿ ದೇವಸ್ಥಾನ, ಸೂರ್ಯಪುತ್ರ ನಗರ, ಕುಂಸಿ, ಶಿವಮೊಗ್ಗ. ಇವತ್ತಿನ ಈ ಒಂದು ಧರ್ಮಸಭೆ ಜೊತೆಗೆ ತಾಯಂದರು ತಾವೆಲ್ಲರೂ ಸಹಿತ ಈಗ ಒಂದು 15 ನಿಮಿಷದ ಮುಂಚೆಯಿಂದ ಎಲ್ಲರೂ ಶ್ರದ್ಧೆಯಿಂದ ಕೂತ್ಕೊಂಡಿದ್ದೀರಿ. ಪ್ರತಿಯೊಬ್ಬರ ತಲೆಯಲ್ಲೂ ಒಂದು ವಿಶೇಷತೆ ಬರಬೇಕಾದ್ರೆ, ಒಂದು ಕಾಯಕವನ್ನು ಮಾಡಬೇಕಾದ್ರೆ, ಅಥವಾ ನಮ್ಮ ಜೀವನೋದ್ಧಾರಕ್ಕಾಗಿ ನಾವು ಏನಾದರೂ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಮ್ಮ 72,000 ನರನಾಡಿಗಳು ಸಂಪೂರ್ಣವಾಗಿ ನಮ್ಮ ಮನೋಚಿತ್ತವನ್ನ ಇಲ್ಲಿ ತಂದು ನಿಲ್ಲಿಸಬೇಕಂತೆ. ಆಗಷ್ಟೇ ಈ ನಿಮ್ಮ ಆನಂದ್ ಗುರುಜಿಯವರು ಹೇಳೋ ಮಾತು ಸಹಿತ ನಿಮ್ಮ ಕಿವಿಗಳಿಗೆ ಆಲಿಕೆ ಆಗುತ್ತೆ. ಆ ಭಾಗ ಚಂದ್ರನ ತಂಪು, ಈ ಭಾಗ ಶನಿಯವರಪ್ಪನ ಶಾಖ. ಆ ಕಡೆ ಸೂರ್ಯ, ಈ ಕಡೆ ಚಂದ್ರ. ಅದೃಷ್ಟ ಮಾಡಿರೋರು, ಅದೃಷ್ಟ ಮಾಡದಿರೋರು ಏನಾದರೂ ಇರಲಿ, ಆದರೆ ಇವತ್ತಿನ ದಿವಸ ಈ ಕುಂಸಿ ಎಂಬತಕ್ಕಂತಹ ಪುಟ್ಟ ಗ್ರಾಮದಲ್ಲಿ ಇಷ್ಟು ಬೃಹತ್ ಮಟ್ಟದ ಈ ಜನಸಂಖ್ಯೆ ಇಲ್ಲಿ ಸೇರಲಿಕ್ಕೆ ಕಾರಣ ಈ ಕ್ಷೇತ್ರದಲ್ಲಿರ್ತಕ್ಕಂತಹ ಶನೈಶ್ಚರ. ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯ ಭಕ್ತನಾಗಿ ನಂಬಿ ಬಂದಂತಹವರಿಗೆ ಬೆಂಬಿಡದೆ ಹಿಂದೆ ಕಾಯುವಂತಹ ಕರುಣಾಮೂರ್ತಿಯಾಗಿರ್ತಕ್ಕಂತಹ ಶನೈಶ್ಚರ. ಆಗ್ಲೇ ಗಿರಿಸ್ವಾಮಿಯವರು ಹೇಳ್ತಿದ್ರು, ನವಗ್ರಹಗಳೆಲ್ಲಿದ್ದಾರಪ್ಪ ಅಂದ್ರೆ ನಮ್ಮೊಳಗಿದ್ದಾರೆ ಅಂತ. ತಲೆ ಕೂದಲು ಹೇಳಿದ್ರು, ಒಳಗಿರೋ ನರನಾಡಿಗಳು ಹೇಳಿದ್ರು, ನಿಮ್ಮ ಕಣ್ಣು ಗುಡ್ಡುಗಳು ಹೇಳಿದ್ರು, ಹಾಗೆ ನಿಮ್ಮ ಚರ್ಮ ಸೌಂದರ್ಯ ಹೇಳಿದ್ರು, ನಾಲಿಗೆ ತುದಿಯಲ್ಲಿ ಶುಕ್ರ ಇದ್ದಾನೆ ಅಂತಲೂ ಹೇಳಿದ್ರು. ಅಂದ್ರೆ ಅವರ ಅಧ್ಯಯನ ಸತ್ಯನೇ. ಆದರೂ
72,000 ನರನಾಡಿಗಳು ಜೀವ ಬೀರುವ ತನಕ ಮಾತ್ರ ಈ ಸುಂದರವಾದ ದೇಹ. ಒಮ್ಮೆ ಆರಿ ಹೋದಂತ ದೀಪ ಎಷ್ಟೊತ್ತಿಗೆ, ಯಾವಾಗ, ಎಲ್ಲಿ, ಹೇಗೆ ತರ್ತಾರಂತೆ. ಅಂತೆ ಕಂತೆಗಳ ಮಧ್ಯದಲ್ಲಿ ಇದೊಂದು ಸಂತೆ ಆಗೋಗ್ಬಿಡುತ್ತೆ ಈ ಜೀವನ. ಆದರೆ ಇರುವವರೆಗೂ ನೆಮ್ಮದಿ ಬೇಕು, ಸುಖ ಬೇಕು, ಸಂತೋಷ ಬೇಕು. ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ದಿವಸ ತಾಯಂದ್ರು ಕಣ್ಣೀರು ಹಾಕ್ತಿದ್ರು. ಆ ಕಣ್ಣೀರು ಒಡಿಸುವಂತಹ ಒಬ್ಬ ಕಾಯಕ ಮಾಡ್ತಿರ್ತಕ್ಕಂಥ ಕಾಯಕ ಯೋಗಿ ಅಂದ್ರು ಗಿರೀಶ್ ಸ್ವಾಮಿ ಅವರಿಗೆ ತಪ್ಪಲ್ಲ. ಈತ ನಿಜಕ್ಕೂ ಕಾಯಕ ಯೋಗಿನೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ರಾಶಿ ಫಲಗಳನ್ನ ತಿಳಿಸಿಕೊಟ್ರು ಗುರುಜಿಯವರು. ಜೊತೆಗೆ ಶ್ರೀ ಶನೈಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡಿದ್ದಾಯ್ತು. ಈ ದಿನದ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ಜೊತೆಗೆ ಶನೈಶ್ವರ ಸ್ವಾಮಿಯ ಕ್ಷೇತ್ರ ದರ್ಶನ ಕೂಡ ಮಾಡಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗ್ಲಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.